ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಅನಿಲ್ ರಾಜ್ಪೂತ್. ಸೊ ಇವತ್ತು ನಾವು ಮ್ಯಾಪ್ ರೀಡಿಂಗ್ ಬಗ್ಗೆ ಕ್ಲಾಸ್ಗಳನ್ನು ಮಾಡ್ಬೇಕಂತ ರೆಡಿಯಾಗಿದ್ದೇವೆ ಸ್ನೇಹಿತರೆ. ಹಾಗಾದ್ರೆ ಈ ಮ್ಯಾಪ್ ರೀಡಿಂಗ್ ಅಂದ್ರೆ ಏನು, ಯಾವ ರೀತಿ ಈ ಮ್ಯಾಪ್ನು ನಾವು ರೀಡ್ ಮಾಡಬೇಕಾಗಿದೆ, ಹಾಗೂ ಈ ಎಲ್ಲ 7 ಖಂಡಗಳನ್ನು ನಾವು ಯಾವ ರೀತಿ ನಾವು ತಿಳ್ಕೊಬೇಕಾಗಿದೆ ಸ್ನೇಹಿತರೆ, ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಯಾಕೆ ನಮಗಿದು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಬಹಳಷ್ಟು ಕ್ವಶನ್ಸ್ಗಳು ಈ ವರ್ಲ್ಡ್ ಜಾಗ್ರಫಿ ಮೇಲೆ ರೈಸ್ ಆಗ್ತಾ ಇದೆ. ಹಾಗಾದ್ರೆ ಆ ವರ್ಲ್ಡ್ ಜಾಗ್ರಫಿಯನ್ನು ನಾವು ತಿಳ್ಕೊಬೇಕಾದ್ರೆ ಸ್ನೇಹಿತರೆ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರ ಮೊಟ್ಟ ಮೊದಲಿಗೆ ಈ ನಕ್ಷೆಯನ್ನು ಹೇಗೆ ಓದುವುದು ಅದು ನಮಗ್ ಆಗ್ಬೇಕಾಗತ್ತೆ. ಅಂದ್ರೆ ಮ್ಯಾಪ್ ರೀಡಿಂಗ್ ಯಾವ ರೀತಿ ನಾವು ಮಾಡ್ಬೇಕಾಗಿದೆ, ಮತ್ತು ಈ ಖಂಡಗಳು ಎಷ್ಟು 7 ಖಂಡಗಳು ಇದಾವೆ. ಈ 7 ಖಂಡಗಳಲ್ಲಿರುವಂತಹ ಪ್ರಾಕೃತಿಕ ವಿಭಾಗಗಳಾಗಿರ್ಬೋದು ಅಥವಾ ಮಾನವ ನಿರ್ಮಿತ ವಿಭಾಗಗಳಾಗಿರ್ಬೋದು, ಇವುಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಅದನ್ನ ನಾವು ರೆಡಿ ಮಾಡ್ಬೇಕಾಗತ್ತೆ ಮತ್ತು ಓದ್ಬೇಕಾಗತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಾವು ಇಲ್ಲಿ ಈ ವರ್ಲ್ಡ್ ಜಾಗ್ರಫಿಯಲ್ಲಿ ಏನ್ ವಿಶೇಷತೆ ಇದೆ ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ಇದನ್ನ ತಿಳ್ಕೊಂಡಿದೆ ಆದ್ರೆ ನಾವು ಫ್ರಮ್ PC to DC ವರೆಗೆ ಸ್ನೇಹಿತರೆ ನೀವು ಯಾವುದೇ ಎಕ್ಸಾಮ್ ಬರೀರಿ, ಈ ಕ್ಲಾಸ್ಗಳನ್ನು ವಾಚ್ ಮಾಡ್ರಿ, ನಿಮ್ಮ ಕ್ವಶನ್ಸ್ ಬರ್ಲಿಕ್ಕಂದ್ರೆ ನೀವು ನನಗೆ ಕೇಳ್ಬಹುದು ಆಮೇಲೆ. ಯಾಕಂದ್ರೆ ಈ ಪ್ರಪಂಚವನ್ನು ನಾವು ತಿಳ್ಕೊಂಡಿದೆ ಆದ್ರೆ ನಿಮಗೆ ಎಲ್ಲಾ ವಿಷಯಗಳು ಬಹಳಷ್ಟು ಸರಳವಾಗಿ ಅರ್ಥ ಆಗತ್ತೆ. ಹಾಗಾಗಿ ಈ ಪ್ರಪಂಚ ನಿಮ್ಮ ಕೈಯಲ್ಲಿ ಬರೋ ಹಾಗೆ ನಾನ್ ಮಾಡ್ತೀನಿ ಸ್ನೇಹಿತರೆ. ಯಾಕೆಂದ್ರೆ ನೀವು ನನಗೆ ಫಾಲೋ ಅಪ್ ಮಾಡ್ಬೇಕು. ಈ ಏನ್ ನಾವು ಸ್ಟಡಿ ಮಾಡ್ತೇವಲ್ಲ ಇಲ್ಲಿ, ಇದನ್ನೆಲ್ಲ ನೀವು ವಾಚ್ ಮಾಡ್ಬೇಕಾಗತ್ತೆ. ಅದನ್ನ ಇದು ನೀವು ಇದರ ಜೊತೆಯಲ್ಲಿನೇ ನೀವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಸ್ನೇಹಿತರೆ, ನೀವು ಕೂಡ ನಾನು ಯಾವ ರೀತಿಯಲ್ಲಿ ವರ್ಕ್ ಮಾಡ್ತೀನಲ್ಲ ಅದೇ ರೀತಿ ಈ ವಿಡಿಯೋವನ್ನು ವಾಚ್ ಮಾಡ್ತಾ ನೀವು ನೋಟ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನೀವು ಒಂದ್ ಸರ್ತಿ ನೀವು ನೋಟ್ ಮಾಡ್ಕೊಂಡಿದ್ದೆ ಆದ್ರೆ ನಿಮಗದು ಲೈಫ್ ಲಾಂಗ್ ಉಳಿಯುತ್ತೆ ಸ್ನೇಹಿತರೆ. ಮತ್ತು ಎಕ್ಸಾಮ್ ಹತ್ತಿರ ಬಂದಾಗ ನೀವು ಅದನ್ನು ಒಂದ್ ಸ್ವಲ್ಪ ಗ್ಲಾನ್ಸ್ ಅಥವಾ ಸ್ವಲ್ಪ ನೀವು ರೀಡ್ ಮಾಡಿ ಹೋದ್ರೆ, ಓದ್ಕೊಂಡು ಹೋದ್ರೆ ನೀವು ಬಹಳಷ್ಟು ಅನುಕೂಲ ಆಗತ್ತೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಈ ಪ್ರಪಂಚದ ಬಗ್ಗೆ ಏನೇನ್ ವಿಶೇಷತೆ ಇದೆ ಅಂತ ನಾವು ನೋಡೋಣ. ಯಾಕಂದ್ರೆ ಈ ನಾ ಎಂಟಿ ಮ್ಯಾಪ್ ತಗೊಂಡಿದ್ ಉದ್ದೇಶ ಏನಂದ್ರೆ ಸ್ನೇಹಿತರೆ, ಈಗ ಸದ್ಯಕ್ಕೆ ನಿಮ್ ಮೈಂಡ್ ಎಂಟಿ ಇದೆ ಅಂತ ತಿಳ್ಕೊಳ್ಳಿ, ಹೌದಾ? ಯಾಕಂದ್ರೆ ನಾವು ಇವತ್ತ ಕಲಿಕೆ ಅನ್ನುವಂಥದ್ದು ಫ್ರಮ್ ಓಮ್ ಟು ಟೋಮ್ ಅಂತ ಕರಿತೇವೆ ಸ್ನೇಹಿತರೆ. ತಾಯಿಯ ಗರ್ಭದಿಂದ ಗೋರೆಯವರೆಗೆ ನಡೆಯುವಂಥದ್ದು ಇದು. ಅದಕ್ಕೆ ನಾವು ಪ್ರತಿಯೊಂದು ಹಂತದಲ್ಲಿನೂ ನಾವು ಕಲಿಯುವಂಥದ್ದು ಬಹಳಷ್ಟು ಇರುತ್ತೆ ಸ್ನೇಹಿತರೆ. ಇಲ್ಲಿ ಈಗ ನಿಮ್ಮ ಮೈಂಡ್ 0 ಇದೆ. ಇಲ್ಲಿ ನಮಗೆ ಏನು ಗೊತ್ತಿಲ್ಲ ಪ್ರಪಂಚದ ಬಗ್ಗೆ, ನಾವು ಶೂನ್ಯ ಇದ್ದೇವೆ. ಹಾಗಾದ್ರೆ ನಾವು ಶೂನ್ಯದಿಂದ 0ದಿಂದ ನಾವು ಹೀರೋ ಆಗುದು ಹೆಂಗ, ಹೌದಾ? ಇವತ್ತು ನೀವು ಒಂದು PC ಎಕ್ಸಾಮ್ದಲ್ಲಿ ನೀವು ಪಾಸ್ ಆದ್ರೆ ಸ್ನೇಹಿತರೆ ನಿಮ್ಮ ಊರಲ್ಲಿ ಸನ್ಮಾನ ಮಾಡ್ತಾರೆ, ಒಂದು PS ಆದ್ರೆ ಊರಲ್ಲಿ ಸನ್ಮಾನ ಮಾಡ್ತಾರೆ. ಸೊ ಹಾಗಾಗಿ ಒಂದು UPSC ಕ್ರ್ಯಾಕ್ ಮಾಡ್ಕೊಂಡ್ರೆ ನೀವು DC ಆದ್ರೆ ಅಂದ್ರೆ ಇಡೀ ಜಿಲ್ಲೆಗೆ ನೀವು ಹೆಡ್ ಆಗಿರ್ತೀವಿ ಸ್ನೇಹಿತರೆ. ಅದಕ್ಕೆ ನೀವು ಇವತ್ತು 0 ಇದೀರಿ ಅಂತ ತಿಳ್ಕೊರಿ. ನೀವು ಹೀರೋ ಆಗ್ಬೇಕಂದ್ರೆ ಇದನ್ನು ಫಾಲೋ ಅಪ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ನಾನು ಯಾವಾಗಲೂ ಡಾಕ್ಟರ್ ಅನಿಲ್ ರಾಜ್ಪೂತ್ ನಿಮ್ ಜೊತೆಯಲ್ಲಿ ಇರ್ತಾರೆ. ಯಾವಾಗಲೂ ನಿಮಗೆ ಈ ವರ್ಲ್ಡ್ ಜಾಗ್ರಫಿ ಕ್ಲಾಸ್ ಏನಿದೆಲ್ಲ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ತೀನಿ ಸ್ನೇಹಿತರೆ. ವಿಭಾಗವಾಗಿ ನಾನು ಮಾಡಿದ್ದೀನಿ. ಪ್ರತಿಯೊಂದು ಖಂಡದಲ್ಲಿ ಏನು ವಿಶೇಷತೆ ಇದೆ ಎಲ್ಲನೂ ಕೂಡ ನಿಮ್ ಮುಂದೆ ವಿಸ್ತಾರವಾಗಿ ನಾವು ಎಕ್ಸ್ಪ್ಲನೇಷನ್ ಮಾಡ್ತೇವೆ, ಹೌದಾ? ಸೊ ಹಾಗಾಗಿ ಬನ್ನಿ ಸ್ನೇಹಿತರೆ ನಾವು ನೋಡ್ಕೊಳ್ಳೋಣ. ಇವತ್ತು ಫಸ್ಟಿಗೆ ಈ ನಮ್ಮ ಭೂಮಿಯ ಮೇಲೆ ಇರುವಂತ ಎಷ್ಟು ಖಂಡಗಳು ಇದಾವೆ ಅನ್ನುವಂಥದ್ದು ನಿಮಗ ಗೊತ್ತಿರಬಹುದು. ಹಾಗಾದ್ರೆ ಈಗ ಇದು ನಾನು ವರ್ಲ್ಡ್ ಜಾಗ್ರಫಿ ಇದೇನಿದೆಲ್ಲ ಇದು ನಾವು ನಾವು ಪರಿಚಯ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಇಲ್ಲಿ ಬಂದಾಗ ನಾವು 7 ಖಂಡಗಳು ಇದಾವೆ ಅಂತ ಹೇಳ್ಕೊತೇವೆ ಸ್ನೇಹಿತರೆ. ನಾವು ವರ್ಲ್ಡ್ ದಲ್ಲಿ ಎಷ್ಟು ಪ್ರಪಂಚ ಭೂಗೋಳ ಶಾಸ್ತ್ರದಲ್ಲಿ ನಾವು ಏನಂತೇವೆ ಅಂದ್ರೆ 7 ಖಂಡಗಳು, 7 ಕಾಂಟಿನೆಂಟ್ಸ್. ಹಾಗಾದ್ರೆ ನಂಬರ್ 1 ಬರುದು ಸ್ನೇಹಿತರೆ ನಮಗೆ ಇಲ್ಲಿ ಏಷ್ಯಾ. ಯಾವ್ದಿದೆ ಇದು? ಏಷ್ಯಾ ಖಂಡ. ಹಾಗಾದ್ರೆ ಈಗ ಈ ಏಷ್ಯಾ ಏನಿದೆಲ್ಲ, ಈ ಏಷ್ಯಾ ಖಂಡದಲ್ಲಿ ಎಷ್ಟು ದೇಶಗಳು ಇದಾವೆ ಅಂದ್ರೆ ಸ್ನೇಹಿತರೆ ನಮಗೆ ಇಲ್ಲಿ 48 ದೇಶಗಳು ಬರ್ತವೆ. ಎಷ್ಟು? 48 ದೇಶಗಳು ಇದಾವೆ. ಯಾವ ಖಂಡದಲ್ಲಿ? ಏಷ್ಯಾ ಖಂಡದಲ್ಲಿ. ಈಗ ಫಸ್ಟಿಗೆ ನಿಮ್ಮ ಕ್ವಶನ್ಸ್ ಕೇಳಿದು, ಹೌ ಮೆನಿ ಕಂಟ್ರೀಸ್ ಆರ್ ದೇರ್ ಇನ್ ಏಷ್ಯನ್ ಕಾಂಟಿನೆಂಟ್? ಅವಾಗ ನಿಮಗೆ ಈ ರೀತಿ ಕ್ವಶನ್ಸ್ ಕೇಳಿದಾಗ ನೀವು 48 ದೇಶಗಳು ಇದಾವೆ ಅಂತ ಹೇಳ್ಬೇಕಾಗತ್ತೆ ಸ್ನೇಹಿತರೆ. ಯಾವ ಖಂಡದಲ್ಲಿ? ಏಷ್ಯಾ ಖಂಡದಲ್ಲಿ, ಹೌದಾ? ನೆಕ್ಸ್ಟ್ ಈ ಏಷ್ಯಾ ಖಂಡ ಏನಿದೆಯಲ್ಲ ಇದು ನಮಗೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಖಂಡ ಸ್ನೇಹಿತರೆ. ಇಷ್ಟೆಲ್ಲ ನಮಗೆ ಇದು ಏಷ್ಯಾ ಖಂಡ ಆಗತ್ತೆ, ಇಷ್ಟೆಲ್ಲ ಭಾಗದಲ್ಲಿ, ಹೌದಾ? ಏಷ್ಯಾ ಖಂಡದಲ್ಲಿ ಎಷ್ಟು ದೇಶಗಳು ಇದಾವೆ? 48 ದೇಶಗಳು. ಹಾಗಾದ್ರೆ ಏಷ್ಯಾ ಖಂಡ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಇದೆ? 1ನೇ ಸ್ಥಾನ ಇದೆ ಸ್ನೇಹಿತರೆ, ಹೌದಾ? ಈಗ ಈ ಏಷ್ಯಾ ಖಂಡ ಆದ ನಂತರ ನೆಕ್ಸ್ಟ್ ನಮಗೆ ಇಲ್ಲಿ ಇದು ಏಷ್ಯಾ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ನಮಗೆ ಸೆಕೆಂಡ್ ಒನ್ ಆಫ್ರಿಕಾ ಖಂಡ ಬರುತ್ತೆ. ಯಾವುದು? ಆಫ್ರಿಕಾ, ಹೌದಾ? ಯಾವ್ದಿದೆ? ಆಫ್ರಿಕಾ ಖಂಡ. ಹಾಗಾದ್ರೆ ಸ್ನೇಹಿತರೆ ಈ ಆಫ್ರಿಕಾ ಖಂಡದಲ್ಲಿ ಏನಿದೆಲ್ಲ ಇಲ್ಲಿ 54 ದೇಶಗಳು ಇದಾವೆ. ಎಷ್ಟಿದಾವೆ? 54 ಕಂಟ್ರೀಸ್.
ಈಗ ಈ ಆಫ್ರಿಕಾ ಖಂಡಕ್ ನಾವು ಏನಂತ ಕರಿತೇವೆ ಅಂದ್ರೆ ಸ್ನೇಹಿತರೆ, ಇದಕ್ ನಾವು ಕಗ್ಗತ್ತಲೆಯ ಖಂಡ ಅಥವಾ ಡಾರ್ಕ್ ಕಾಂಟಿನೆಂಟ್ ಅಂತ ಕರಿತೇವೆ ನಾವು. ಯಾಕಂದ್ರೆ ಇದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಅತಿ ಹೆಚ್ಚು ಹಿಂದುಳಿದಿರುವಂತಹ ಖಂಡ ಸ್ನೇಹಿತರೆ. ಯಾಕೆ ಹಿಂದುಳಿದಿದೆ ಅಂತ ಆ ಖಂಡಕ್ಕೆ ಬಂದಾಗ ನಾವು ಸ್ಟಡಿ ಮಾಡೋಣ. ಹಾಗಾದ್ರೆ ಈಗ ಆಫ್ರಿಕಾ ಖಂಡ ಎರಡನೇ ಅತಿ ದೊಡ್ಡ ಖಂಡ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿಯೂ ಕೂಡ ಸ್ನೇಹಿತರೆ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಖಂಡ ಇದು. ಹೌದಾ? ನೆಕ್ಸ್ಟ್ ಇಲ್ಲಿ ಬರ್ತೇವೆ ಸ್ನೇಹಿತರೆ ನಾವು ಮೂರನೇದು ಉತ್ತರ ಅಮೆರಿಕಾ. ಯಾವ ಅಮೆರಿಕಾ? ಉತ್ತರ ಅಮೆರಿಕಾ ಅಂತ ಕರಿತೇವೆ. ಹೌದಾ? ಯಾವ ಖಂಡ ಇದೆ ಇದು? ಉತ್ತರ ಅಮೆರಿಕಾ ಖಂಡ. ಸೊ ಈಗ ಇದು ವಿಸ್ತೀರ್ಣದಲ್ಲಿ ಮೂರನೇ ಸ್ಥಾನ ಈ ಖಂಡ. ಯಾವುದು? ಇದು ಎಲ್ಲ ನಮಗೆ ಉತ್ತರ ಅಮೆರಿಕಾ. ಹಾಗಾದ್ರೆ ಜನಸಂಖ್ಯೆಯಲ್ಲಿ ಇದು ಎಷ್ಟನೇ ಸ್ಥಾನ ಅಂದ್ರೆ ಸ್ನೇಹಿತರೆ 4ನೇ ಸ್ಥಾನಕ್ಕೆ ಬರುತ್ತೆ. ಹೌದಾ? ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನಕ್ಕೆ ಬಂತು? 4ನೇ ಸ್ಥಾನ. ಇಲ್ಲಿ ಒಂದ್ ಸ್ವಲ್ಪ ನೀವು ಲಕ್ಷ ಕೊಟ್ಟು ಕೇಳ್ಬೇಕಾಗತ್ತೆ. ಜನಸಂಖ್ಯೆಯಲ್ಲಿ 4ನೇ ಸ್ಥಾನಕ್ಕೆ ಬರುತ್ತೆ ಸ್ನೇಹಿತರೆ. ಹಾಗಾದ್ರೆ ಈಗ 4ನೇ ಖಂಡ ಯಾವ್ದಿದೆ ಅಂದ್ರೆ ಸ್ನೇಹಿತರೆ ನಮಗೆ ಇಲ್ಲಿ ದಕ್ಷಿಣ ಅಮೆರಿಕಾ. ಯಾವುದು? ದಕ್ಷಿಣ ಅಮೆರಿಕಾ ಅಂತ ಕರಿತೇವೆ. ದಕ್ಷಿಣ ಅಮೆರಿಕಾ. ಹೌದಾ? ಸೌತ್ ಅಮೆರಿಕಾ. ಈಗ ಈ ದಕ್ಷಿಣ ಅಮೆರಿಕಾದಲ್ಲಿ ಇದರಲ್ಲಿ ನಮಗೆ ಎಷ್ಟು? 13 ದೇಶಗಳು ಇದಾವೆ ಸ್ನೇಹಿತರೆ. ಹಾಗಾದ್ರೆ ಉತ್ತರ ಅಮೆರಿಕಾದಲ್ಲಿ ಎಷ್ಟು ದೇಶಗಳು ಇದು ನಮಗೆ? ಸಾರಿ, ಉತ್ತರ ಅಮೆರಿಕಾದಲ್ಲಿ ನಮಗೆ ಈಗ ನೋಡ್ರಿ ಇಲ್ಲಿ ನಮಗೆ 21 ದೇಶಗಳವರೆಗೆ ನಾವು ಫೈಂಡ್ ಔಟ್ ಮಾಡಬಹುದು. ಎಲ್ಲಿ? ಉತ್ತರ ಅಮೆರಿಕಾದಲ್ಲಿ. ಹಾಗಾದ್ರೆ ಈಗ ನಾವು ದಕ್ಷಿಣ ಅಮೆರಿಕಾದಲ್ಲಿ ಎಷ್ಟು ದೇಶಗಳನ್ನು ನಾವು ಫೈಂಡ್ ಔಟ್ ಮಾಡಬಹುದು ಸ್ನೇಹಿತರೆ? ಇಲ್ಲಿ 13 ದೇಶಗಳನ್ನು ನಾವು ಫೈಂಡ್ ಔಟ್ ಮಾಡಬಹುದು. ಹಾಗಾದ್ರೆ ಈ ದಕ್ಷಿಣ ಅಮೆರಿಕಾ ಇದು ಜನಸಂಖ್ಯೆಯಲ್ಲಿ ನಮಗೆ ಇದು ಎಷ್ಟನೇ ಪ್ಲೇಸ್ ಬರುತ್ತೆ ಅಂದ್ರೆ 5ನೇ ಸ್ಥಾನಕ್ಕೆ ಬರುತ್ತೆ. ಎಷ್ಟನೇ ಸ್ಥಾನ? 5ನೇ ಸ್ಥಾನ. ಹಾಗಾದ್ರೆ 5ನೇ ಖಂಡ ಇದೆ ಸ್ನೇಹಿತರೆ ನಮಗೆ. 5ನೇ ಖಂಡ ಎಲ್ಲಿ ಬರುತ್ತೆ ಅಂದ್ರ ಈ ಭಾಗದಲ್ಲಿ ಇರುವಂತ ಅಂಟಾರ್ಟಿಕಾ ಖಂಡ. ಯಾವ ಖಂಡ ಇದು? ಅಂಟಾರ್ಟಿಕಾ ಖಂಡ ಅನ್ನುವಂಥದ್ದು ಬರುತ್ತೆ ಸ್ನೇಹಿತರೆ. ಹೌದಾ? ಎಷ್ಟನೇದು? 5ನೇ ಪ್ಲೇಸ್ ಒಳಗೆ ಅಂಟಾರ್ಟಿಕಾ ಖಂಡ ಅಂತ ಕರಿತೇವೆ. ಹೌದಾ? ಯಾವ ಖಂಡ ಅಂತ ಕರಿತೇವೆ? ಅಂಟಾರ್ಟಿಕಾ. ಹಾಗಾದ್ರೆ ಈ ಅಂಟಾರ್ಟಿಕಾ ಖಂಡ ಏನಿದೆಯಲ್ಲ ಇದು ಜನರಹಿತ ಪ್ರದೇಶ. ಇದು ಗೊತ್ತಾಯ್ತಾ? ಇಲ್ಲಿ ಯಾವುದೇ ಜನವಸತಿ ಇಲ್ಲ ಸ್ನೇಹಿತರೆ. ಆದ್ರೆ ಎಲ್ಲಾ ದೇಶಗಳು ಯುಎನ್ಒ ಪ್ರಕಾರ 193 ಕಂಟ್ರೀಸ್ ಇದಾವೆ. ಯುಎನ್ಒ ಮೆಂಬರ್ ಕಂಟ್ರೀಸ್ ಅವೆಲ್ಲವೂ ಕೂಡ ಇಲ್ಲಿ ಹೋಗಿ ಸಂಶೋಧನೆ ಮಾಡಬಹುದು. ಅದಕ್ಕೆ ಈ ಖಂಡಕ್ಕೆ ನಾವು ಬಿಳಿ ಖಂಡ ಅಂತ ಕರಿತೇವೆ ಅಥವಾ ಶ್ವೇತ ಖಂಡ ಅಂತ ಕರಿತೇವೆ. ಯಾಕಂದ್ರೆ ಇದು ಸಂಪೂರ್ಣವಾಗಿ ಹಿಮದಿಂದ ಕೂಡಿರುವುದರಿಂದ ಈ ಖಂಡ, ದಿಸ್ ಕಾಂಟಿನೆಂಟ್ ಇಸ್ ಕವರ್ಡ್ ವಿತ್ ಐಸ್. ಇದಕ್ಕೆ ಬಿಳಿ ಖಂಡ ಅಥವಾ ಶ್ವೇತ ಖಂಡ ಅಂತ ಕರಿತೇವೆ. ವಿಜ್ಞಾನಿಗಳ ಖಂಡ ಅಂತ ಕರಿತೇವೆ. ಯಾಕಂದ್ರೆ ಎಲ್ಲಾ ದೇಶದ ವಿಜ್ಞಾನಿಗಳು ಇಲ್ಲಿ ಸಂಶೋಧನೆ ಮಾಡುವುದರಿಂದ. ಪೆಂಗ್ವಿನ್ ಖಂಡ ಅಂತ ಕರಿತೇವೆ. ಯಾಕಂದ್ರೆ ಪೆಂಗ್ವಿನ್ ಜೀವಿಗಳು ಕಂಡು ಬರುವುದರಿಂದ. ಈ ರೀತಿ ಹಲವಾರು ಹೆಸರುಗಳು ಇದಾವೆ ಈ ಖಂಡಕ್ಕೆ. ಹಾಗಾದ್ರೆ ಇದು ಜನರಹಿತ ಪ್ರದೇಶ. ನೆಕ್ಸ್ಟ್ ಇದು ಜನಸಂಖ್ಯೆಯಲ್ಲಿ ಕೊನೆ ಸ್ಥಾನ ಒಳಗೆ ಬರುತ್ತೆ, 7ನೇ ಸ್ಥಾನ ಒಳಗೆ. ಹಾಗಾದ್ರೆ 6ನೇ ಖಂಡ ಯಾವ್ದಿದೆ ಅಂದ್ರೆ ನಮಗೆ ಇದು ಯುರೋಪ್ ಖಂಡ ಸ್ನೇಹಿತರೆ. ಯಾವುದು? ಯುರೋಪ್ ಏನಿದೆಯಲ್ಲ ಇದು ಇಂಪಾರ್ಟೆಂಟ್ ಕಾಂಟಿನೆಂಟ್ ಇದು ಅದು. ಹಾಗಾದ್ರೆ ಈ ಯುರೋಪ್ ಇದು ನಮಗೆ ಎಷ್ಟು ದೇಶಗಳನ್ನು ಒಳಗೊಂಡಿದೆ ಅಂದ್ರೆ ಸ್ನೇಹಿತರೆ ಇಲ್ಲಿ ನಮಗೆ 50 ದೇಶಗಳು ಇದಾವೆ. ಎಲ್ಲಿ? ಯುರೋಪ್ದಲ್ಲಿ. ಹಾಗಾದ್ರೆ ಇದು ಜನಸಂಖ್ಯೆಯಲ್ಲಿ 3ನೇ ಸ್ಥಾನ. ಯಾವುದು? ಯುರೋಪ್ ಖಂಡ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಈ ಯುರೋಪ್ ಖಂಡದಲ್ಲಿ ಮತ್ತೆ ನಾರ್ಡಿಕ್ ದೇಶಗಳು, ಸ್ಕ್ಯಾಂಡಿನೇವಿಯನ್ ದೇಶಗಳು, ಹೌದಾ, ಇವೆಲ್ಲ ಬರ್ತವೆ. ಬಾಲ್ಟಿಕ್ ದೇಶಗಳು. ನಿಮಗೆ ಕ್ವಶನ್ಸ್ ಕೇಳ್ಬಿಡ್ತಾರೆ ಸ್ನೇಹಿತರೆ. ಈ ಕೆಳಗಿನ ಯಾವ ದೇಶಗಳು ಬಾಲ್ಟಿಕ್ ದೇಶಗಳು ಇವೆ? ಈ ಕೆಳಗಿನ ಯಾವ ದೇಶಗಳು ನಾರ್ಡಿಕ್ ದೇಶಗಳು ಇವೆ? ಈ ಕೆಳಗಿನ ಯಾವ ದೇಶಗಳು ಸ್ಕ್ಯಾಂಡಿನೇವಿಯನ್ ದೇಶಗಳು ಇದಾವೆ? ಈ ರೀತಿ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಇದು ಬಹಳಷ್ಟು ವರ್ಲ್ಡ್ ಜೋಗ್ರಫಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ವರ್ಲ್ಡ್ ಜೋಗ್ರಫಿ ಬತ್ತಂದ್ರೆ ನಮ್ಮ ಹುಡುಗರಿಗೆ ಒಂದಷ್ಟು ರೀತಿ ಅಂದ್ರೆ ಒಂದು ಕಡಲೆಕಾಯಿ ಇದ್ದಂಗೆ ಬಹಳಷ್ಟು ಗಟ್ಟಿಯಾಗಿರುತ್ತೆ. ಇದನ್ನ ಹೆಂಗ್ ತಿನ್ಬೇಕು ಅನ್ನುವಂಥದ್ದು ಅವ್ರ ಮೈಂಡ್ ಅಲ್ಲಿ ಬರುತ್ತೆ. ಡೋಂಟ್ ವರಿ ಸ್ನೇಹಿತರೆ, ನಾನು ಅದಿನಲ್ಲ ನಿಮ್ ಜೊತೆಲಿ. ಹೌದಾ? ಇದನ್ನ ನಿಮಗೆ ನಾನು ಈಸಿಯಾಗಿ ಮಾಡ್ಕೊಡ್ತೀನಿ. ನೀವು ಯಾವಾಗಲೂ ಇದನ್ನ ನಿಮಗೆ ಏನ್ ಬೇಕಾಗತ್ತೆ ರಿಕ್ವೈರ್ಮೆಂಟ್ ನೀವು ಕಮೆಂಟ್ ಬಾಕ್ಸ್ ದಲ್ಲಿ ನೀವು ಬರೆದ ಕಳಿಸಬಹುದು ಸ್ನೇಹಿತರೆ. ನಿಮ್ ಕಮೆಂಟ್ ದಲ್ಲಿ ಏನ್ ಬರೀತಿರಲ್ಲ ಅದರ ತಕ್ಕಂತೆನೆ ನಿಮ್ಗೆ ತಿಳಿಯುವಂಗನೆ ನಾನು ಪಾಠ ಮಾಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ಯು ಆಲ್ ಆರ್ ಮೈ ಬ್ರದರ್ಸ್ ಅಂಡ್ ಮೈ ಸಿಸ್ಟರ್ಸ್. ಯಾಕಂದ್ರೆ ನಿಮ್ ಮನೆಯಲ್ಲಿ ನೀವು ಬೆಳಕಾದ್ರೆ ಅಂದ್ರೆ ನಮ್ಮ ಇಡೀ ಸೊಸೈಟಿಗೆ ನೀವು ಬೆಳಕಾಗಬಹುದು. ನಮ್ಮ ಇಡೀ ಸೊಸೈಟಿಗಾದ್ರೆ ನಮ್ಮ ದೇಶದ ಒಂದು ಹೆಮ್ಮೆಯ ಪುತ್ರ ಆಗ್ಬೋದು ಅಥವಾ ಪುತ್ರಿನೂ ಆಗ್ಬೋದು. ಸೊ ಅದು ನಮಗ್ ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮ ಒಂದು ಅಚೀವ್ಮೆಂಟ್ ಏನಿದೆಯಲ್ಲ ನಮಗ್ ಬಹಳಷ್ಟು ಅದು ಇಂಪಾರ್ಟೆಂಟ್ ಆಗತ್ತೆ. ಸೊ ಒಂದು 5 days ಬ್ಯಾಕ್ ನಾನು ಬೆಂಗಳೂರಿಗೆ ಹೋಗ್ತೀನಿ ಸ್ನೇಹಿತರೆ. ಫ್ರೀಡಂ ಪಾರ್ಕ್ ದಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾ ಇರತ್ತೆ ಅತಿಥಿ ಉಪನ್ಯಾಸಕರದು. ನನ್ನ ಸ್ಟೂಡೆಂಟ್ಗಳು ಒಂದು 5 ಜನ
PC ಆಗಿದ್ದಾರೆ, PSI ಆಗಿದ್ದಾರೆ, ಅವ್ರಿಗೆ ನಾನು ಫೈಂಡ್ ಔಟ್ ಮಾಡಿಲ್ಲ, ಅವರೇ ಬಂದು ಓಡ್ಕೊಂಡು ಬಂದು ಮಾತಾಡಿಸ್ತಾರೆ. ಅವಾಗ ನಮಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ನೋಡಿ ಸ್ನೇಹಿತರೆ, ಹೌದಾ? ಅವರು ತಮ್ಮ ಸೊಸೈಟಿಗೂ ಬೆಳಕಾದ್ರು, ಮನೆಗೂ ಬೆಳಕಾದ್ರು, ನಮ್ಮ ದೇಶಕ್ಕೂ ಬೆಳಕಾದ್ರು, ನಮ್ಮ ರಾಜ್ಯದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಅಚೀವ್ಮೆಂಟ್ ಏನಿದೆಯಲ್ಲ ಅದು ನಮಗೆ ಬಹಳಷ್ಟು ಬೂಸ್ಟ್ ಅನ್ನು ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ನಮ್ಮ ಸೊಸೈಟಿಗೆ ಬೆಳಕಾಗಿ ಅದರ ಹಿಂದೆ ನಾವು ಇರ್ತೇವೆ. ಸೊ ಈಗ ಇಲ್ಲಿಗೆ ಬಂದಾಗ ನಾವು ಈ ಯುರೋಪ್ ನಾವು ನೋಡಿದ್ದೇವೆ ಸ್ನೇಹಿತರೆ. ನೆಕ್ಸ್ಟ್ ನಮಗೆ 7ನೇ ಅತಿ ದೊಡ್ಡ ಖಂಡ ಯಾವ್ದಿದೆ ಅಂದ್ರ ಆಸ್ಟ್ರೇಲಿಯಾ. ಯಾವುದು? ಆಸ್ಟ್ರೇಲಿಯಾ ಅಂತ ಕರಿತೇವೆ. ಹಾಗಾದ್ರೆ ಈ ಆಸ್ಟ್ರೇಲಿಯಾ ಏನಿದೆ ಅಲ್ಲ ಸ್ನೇಹಿತರೆ, ಇದಕ್ಕೆ ನಾವು ಓಷಾನಿಕ್ ಕಾಂಟಿನೆಂಟ್ ಅಂತ ಕರಿತೇವೆ. ಏನು? ಸಾಗರಿಕ ಖಂಡ. ಯಾಕಂದ್ರೆ ಈ ಆಸ್ಟ್ರೇಲಿಯಾ ಏನಿದೆ ಅಲ್ಲ ಸುತ್ತಲೂ ಸಾಗರದಿಂದ ಆವರಿಸಿಕೊಂಡಿದೆ, ಹೌದಾ? ಇದಕ್ಕೆ ನಾವು ಅದಕ್ಕ ಓಷಾನಿಕ್ ಕಾಂಟಿನೆಂಟ್ ಅಂತ ಕರಿತೇವೆ. ಈಗ ಈ ಆಸ್ಟ್ರೇಲಿಯಾ ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನ ಒಳಗೆ ಬರುತ್ತೆ ಅಂದ್ರ 6ನೇ ಸ್ಥಾನ ಒಳಗೆ ಬರುತ್ತೆ ಸ್ನೇಹಿತರೆ. ಎಷ್ಟಲ್ಲಿ? 6ನೇ ಸ್ಥಾನ. ಈಗ ನೋಡಿ, ಇಲ್ಲಿ ನಾನು ಬಹಳಷ್ಟು ಏನು ಹೇಳಿಲ್ಲ, ಈ ಪ್ರಪಂಚದ ನಾವು ಪರಿಚಯ ನೋಡ್ತಾ ಇದ್ದೇವೆ, ಅಥವಾ ಪ್ರಪಂಚ ನಕ್ಷೆಯನ್ನು ನಾವು ಯಾವ ರೀತಿ ಓದ್ಬೇಕಂತ ನಾವು ಸ್ಟಾರ್ಟ್ ಮಾಡಿದ್ದೇವೆ ಸ್ನೇಹಿತರೆ, ಬೇಸಿಕ್ ದಿಂದ. ಅದಕ್ಕೆ ನಾನು ಫಸ್ಟ್ ಗೆ ನಿಮಗೆ ಹೇಳಿದೆ, ನಮಗ ಅತಿ ದೊಡ್ಡ ಖಂಡ ಪ್ರಪಂಚದಲ್ಲಿ ಯಾವ್ದಿದೆ ಅಂದ್ರೆ ಏಷ್ಯಾ ಇದೆ ಅಂತ ಹೇಳಿದೆ. ಆ ಏಷ್ಯಾದಲ್ಲಿ 48 ದೇಶಗಳು ಇದಾವೆ. ಇದು ಜನಸಂಖ್ಯೆಯಲ್ಲಿ 1ನೇ ಸ್ಥಾನ ಇದೆ ಸ್ನೇಹಿತರೆ. ಸೆಕೆಂಡ್ ಆಫ್ರಿಕಾ ಖಂಡ ಇದೆ ಸ್ನೇಹಿತರೆ. ನಮಗೆ ಈ ಆಫ್ರಿಕಾ ಖಂಡ ವಿಸ್ತೀರ್ಣದಲ್ಲಿ 2ನೇ ಸ್ಥಾನ ಮತ್ತು ಜನಸಂಖ್ಯೆಯಲ್ಲಿಯೂ ಕೂಡ 2ನೇ ಸ್ಥಾನ. ಹಾಗಾದ್ರೆ ಈ ಆಫ್ರಿಕಾ ಖಂಡ 54 ದೇಶಗಳನ್ನು ಒಳಗೊಂಡಿರುವಂತಹ ಒಂದು ಖಂಡ ಅಂತ ಹೇಳಿದೆ ನಾನು. ನೆಕ್ಸ್ಟ್ ಉತ್ತರ ಅಮೆರಿಕಾ ಖಂಡ ಅಂತ ಹೇಳಿದೆ ಸ್ನೇಹಿತರೆ. ಈ ಉತ್ತರ ಅಮೆರಿಕಾ ಖಂಡ ಏನಿದೆಲ್ಲ ಇದು ನಮಗೆ ವಿಸ್ತೀರ್ಣದಲ್ಲಿ 3ನೇ ಸ್ಥಾನ ಇದೆ ಸ್ನೇಹಿತರೆ. ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ? 3ನೇ ಸ್ಥಾನ. ಹಾಗಾದ್ರೆ ಜನಸಂಖ್ಯೆಯಲ್ಲಿ 4ನೇ ಸ್ಥಾನ ಇದೆ. ಇದು ನಮಗೆ 21 ದೇಶಗಳವರೆಗೆ ಇದು ಒಳಗೊಂಡಿರುವಂತದ್ದು. ನೆಕ್ಸ್ಟ್ ಇದು ಆದ ನಂತರ ನಮಗೆ ದಕ್ಷಿಣ ಅಮೆರಿಕಾ ಇದೆ ಸ್ನೇಹಿತರೆ. ಈ ದಕ್ಷಿಣ ಅಮೆರಿಕಾ ಏನಿದೆಲ್ಲ ಇದು ನಮಗೆ 4ನೇ ಅತಿ ದೊಡ್ಡ ಖಂಡ ವಿಸ್ತೀರ್ಣದಲ್ಲಿ. ಇದು 13 ದೇಶಗಳನ್ನು ಒಳಗೊಂಡಿರುತ್ತದೆ. ಹಾಗಾದ್ರೆ 5ನೇ ಅತಿ ದೊಡ್ಡ ಖಂಡ ಯಾವ್ದಿದೆ ಅಂದ್ರೆ ನಮಗೆ ಅಂಟಾರ್ಟಿಕಾ ಖಂಡ. ಇದು ಜನರಹಿತ ಪ್ರದೇಶ, ಜನಸಂಖ್ಯೆಯಲ್ಲಿ ಕೊನೆಯ ಸ್ಥಾನದಲ್ಲಿರುವಂತಹ ಖಂಡ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ನಾವು 5ನೇ ಸ್ಥಾನದಲ್ಲಿ ಅಥವಾ 5ನೇ ಅತಿ ದೊಡ್ಡ ಖಂಡ ಅಂತ ಕರಿತೇವೆ. ನೆಕ್ಸ್ಟ್ 6ನೇದು ಯುರೋಪ್ ಖಂಡ ಇದೆ ಸ್ನೇಹಿತರೆ. ಇದು 50 ದೇಶಗಳನ್ನು ಒಳಗೊಂಡಿರುವಂತಹ ಖಂಡ. ಇದರಲ್ಲಿ ಮತ್ತೆ ಯುರೋಪ್ ಯೂನಿಯನ್ ಬರುತ್ತೆ, ಅದು 27 ದೇಶಗಳ ಗುಂಪು, ಮತ್ತು ಸ್ಕ್ಯಾಂಡಿನೇವಿಯನ್ ಕಂಟ್ರಿಗಳು ಬರುತ್ತೆ, ನಾರ್ಡಿಕ್ ಕಂಟ್ರಿಗಳು ಬರ್ತವೆ, ಬಾಲ್ಟಿಕ್ ದೇಶಗಳು ಬರ್ತವೆ. ಅದನ್ನ ನಾವೆಲ್ಲ ನೋಡೋಣ. ನೆಕ್ಸ್ಟ್ 7ನೇ ಸ್ಥಾನಕ್ಕೆ ಬಂದಾಗ ನಾವು ಆಸ್ಟ್ರೇಲಿಯಾ ಅಂತ ಕರಿತೇವೆ ಸ್ನೇಹಿತರೆ. ಇದು ವಿಸ್ತೀರ್ಣದಲ್ಲಿ ನಮಗೆ 7ನೇ ಸ್ಥಾನ ಹಾಗೂ ಜನಸಂಖ್ಯೆಯಲ್ಲಿ 6ನೇ ಸ್ಥಾನ ಅಂತ ಕರಿತೇವೆ ಸ್ನೇಹಿತರೆ. ಮತ್ತು ಈ ಆಸ್ಟ್ರೇಲಿಯಾದಲ್ಲಿ ದೇಶಗಳು ಇಲ್ಲ. ಈ ಆಸ್ಟ್ರೇಲಿಯಾ ಖಂಡವನ್ನು ನಾವು ಏನ್ ಮಾಡ್ತೇವೆ ಅಂದ್ರೆ ಪಶ್ಚಿಮ ಆಸ್ಟ್ರೇಲಿಯಾ, ಉತ್ತರ ಟೆರಿಟೋರಿ, ದಕ್ಷಿಣ ಆಸ್ಟ್ರೇಲಿಯಾ, ಆಮೇಲೆ ಕ್ವೀನ್ಲ್ಯಾಂಡ್, ಆಮೇಲೆ ನ್ಯೂ ಸೌತ್ ವೇಲ್ಸ್, ಆಮೇಲೆ ವಿಕ್ಟೋರಿಯಾ ಲ್ಯಾಂಡ್ ಅಂತ ನಾವು ಡಿವೈಡ್ ಮಾಡ್ತೇವೆ ಸ್ನೇಹಿತರೆ. ಸೊ ನಾವು ಚೆನ್ನಾಗಿ ಡಿವೈಡ್ ಮಾಡೋಣತ್ತ. ಈ ಬಹಳಷ್ಟು ಸಿಂಪಲ್ ಇದೆ, ನಾನು ಟ್ರಿಕ್ಸ್ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡ್ರಿ, ನೀವು ಆಸ್ಟ್ರೇಲಿಯಾ ಒಂದೇ, ನೀವು ಫಾರ್ ಎಕ್ಸಾಂಪಲ್ ಈ ಆಸ್ಟ್ರೇಲಿಯಾ ಒಂದೇ ನೀವು ನೆನ್ಪಿಟ್ಕೋಬೇಕಂದ್ರೆ ನೀವು ಡಿಗ್ರಿ BSc ME PhD ಮಾಡಿದ್ರಿ ಅಂತ ತಿಳ್ಕೊರಿ ಸ್ನೇಹಿತರೆ. ಇದು ನಿಮ್ ಡಿಗ್ರಿ, ಇದು ನೀವು ಓದಿದ್ದು BSc MA PhD. ಇದು ಕ್ವಾಲಿಫಿಕೇಶನ್ ನಿಮಗೆ ನೆನ್ಪುಳಿಯತ್ತೆ. ಇದು ಇಷ್ಟೇ ನೀವು ನೆನ್ಪುಳಿತಂದ್ರೆ ನೀವು ಇಡೀ ಆಸ್ಟ್ರೇಲಿಯಾ ಖಂಡದ ಪ್ರಮುಖ ನಗರಗಳನ್ನು ನೀವು ನೆನ್ಪಿಟ್ಕೋಬಹುದು ಸ್ನೇಹಿತರೆ. B ಅಂದ್ರೆ ಬ್ರಿಸ್ಬೇನ್, S ಅಂದ್ರೆ ಸಿಡ್ನಿ, C ಅಂದ್ರೆ ಕ್ಯಾನ್ಬೆರಾ, M ಅಂದ್ರೆ ಮೆಲ್ಬೋರ್ನ್, A ಅಂದ್ರೆ ಅಡಿಲೇಡ್, P ಅಂದ್ರೆ ಪರ್ತ್, H ಅಂದ್ರೆ ಹೋಬಾರ್ಟ್, D ಅಂದ್ರೆ ಡಾರ್ವಿನ್. ಸೊ ಈ ರೀತಿ ಟ್ರಿಕ್ಸ್ ಗಳು ನಮ್ಮಲ್ಲಿ ಬಹಳಷ್ಟು ಇದಾವೆ ಸ್ನೇಹಿತರೆ. ಇವುಗಳು ಇಂಥವು ನಮಗೆ BSc MA PhD ಈಸಿಯಾಗಿ ನೆನ್ಪುಳಿಯುತ್ತವೆ. ಹಾಗಾದ್ರೆ ಇದರ ಮುಖಾಂತರ ಈ ಖಂಡಗಳನ್ನು ನಾವು ಯಾವ ರೀತಿ ನೆನ್ಪಿಟ್ಕೋಬಹುದು ಅನ್ನುವಂಥದ್ದನ್ನು ನಾವು ಆ ಖಂಡಕ್ಕೆ ಹೋದಾಗ ನಾನು ವಿವರವಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸ್ನೇಹಿತರೆ. ಹಾಗಾದ್ರೆ ಈಗ ಇಲ್ಲಿ ನಿಮ್ಮ ಕ್ವಶನ್ಸ್ ಯಾವ ರೀತಿ ಕೇಳಬಹುದು? ಖಂಡಗಳನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ, ಅದನ್ನ ದೊಡ್ಡದಿಂದ ಚಿಕ್ಕದವರೆಗೆ ಸರಿಯಾದ ಕ್ರಮದಲ್ಲಿ ಖಂಡಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಇರ್ಲಿಕ್ಕಂದ್ರ ಸೆಕೆಂಡ್ ಥಿಂಗ್ಸ್, ಜನಸಂಖ್ಯೆಯಲ್ಲಿ ಈ ಖಂಡಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿರಿ ಅಥವಾ ವಿಸ್ತೀರ್ಣದಲ್ಲಿ ಜೋಡಿಸಿರಿ. ಈ ರೀತಿ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ. ಇರ್ಲಿಕ್ಕಂದ್ರೆ ಯಾವ ಯಾವ ಖಂಡದಲ್ಲಿ ಎಷ್ಟೆಷ್ಟು ದೇಶಗಳು ಇದಾವೆ ಅಂತ ನಿಮಗೆ ಕೇಳ್ತಾರೆ. ಸೊ ಅದಕ್ಕ ಇವೆಲ್ಲ ಇಂಪಾರ್ಟೆಂಟ್ ಇರ್ತಾವೆ. ಹಾಗಾಗಿ ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇಷ್ಟ ಆದ ನಂತರ ಸ್ನೇಹಿತರೆ ನಾವು ಈ ಖಂಡಗಳಲ್ಲಿ ಮತ್ತೆ ಏನ್ ವಿಶೇಷತೆ ಇದೆ ಅಂತ ನಾವು ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ. ನಾವು ಮಾಡೋಣ ಈಗ ಅಬ್ಸರ್ವೇಷನ್, ಏನೇನಿದೆ ಏನೇನಿಲ್ಲ ಅನ್ನುವಂಥದ್ದು. ಹಾಗಾದ್ರೆ ಈಗ ನೋಡಿ, ಇದು ಪೂರ್ತಿ ವರ್ಲ್ಡ್ ಮ್ಯಾಪ್ ಇದೆ ನಮಗೆ. ಇದರ ಒಳಗ ನಾವು ಖಂಡಗಳನ್ನು ನಾವು ನೋಡಿದ್ದೇವೆ. ಜಸ್ಟ್ ಏನ್ ನೋಡಿದ್ದೇವೆ? ಆಲ್ ಕಾಂಟಿನೆಂಟ್ ವಿ ಸಿ. ಹಾಗಾದ್ರೆ ಇದರಲ್ಲಿ ಏನು ವಿಶೇಷತೆ ಬರುತ್ತೆ ನೋಡೋಣ ಸ್ನೇಹಿತರೆ. ಈಗ ನೋಡಿ, ಈಗ ಏಷ್ಯಾ ಇದೆ. ಹಾಗಾದ್ರೆ ಈ ಏಷ್ಯಾದಲ್ಲಿರುವಂತಹ ಇವು ಏನ್ ಮಾರ್ಕ್ ಮಾಡಿದೇವಲ್ಲ ನಾವು, ಏಷ್ಯಾ ಖಂಡ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು,
ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಹೌದಾ, ಅಂಟಾರ್ಟಿಕಾ ಖಂಡ, ಯುರೋಪ್, ಆಸ್ಟ್ರೇಲಿಯಾ ಹೌದು. ಹಾಗಾದ್ರೆ ಈಗ ಈ ಖಂಡಗಳು ನೋಡಿದ ನಂತರ ನೆಕ್ಸ್ಟ್ ನಮಗೆ ಇಲ್ಲಿ ಸಾಗರಗಳು ಬರ್ತಾವೆ ಸ್ನೇಹಿತರೆ, ಹೌದಾ. ಈಗ ಇಲ್ಲಿ ನೀವು ಬಂದಾಗ ಈ ಭಾಗದಲ್ಲಿ ನಿಮಗೆ ಪೆಸಿಫಿಕ್ ಮಹಾಸಾಗರ ಇದೆ. ಯಾವುದು? ಪೆಸಿಫಿಕ್ ಮಹಾಸಾಗರ, ಹೌದಾ. ಈ ಭಾಗದಲ್ಲಿ ಪೆಸಿಫಿಕ್ ಮಹಾಸಾಗರ ಇದೆ. ಈ ಕಡೆಗೆ ಬಂದಾಗ್ನು ಸ್ನೇಹಿತರೆ ನಿಮಗೆ ಯಾವ ಮಹಾಸಾಗರ ಬರುತ್ತೆ? ಪೆಸಿಫಿಕ್, ಹೌದಾ, ಪೆಸಿಫಿಕ್ ಮಹಾಸಾಗರ. ಹಾಗಾದ್ರೆ ಈಗ ಈ ಮ್ಯಾಪ್ ಅನ್ನು ನೀವು ಹಿಂಗ್ ರೌಂಡ್ ಮಾಡಿದಾಗ, ಈಗ ಹಿಂಗಿದೆ, ಫ್ಲಾಟ್ ಇದೆ ಇದು ಮ್ಯಾಪ್, ಈ ರೀತಿ ಇದೆ. ಇದನ್ನ ನೀವು ಹಿಂಗ್ ರೌಂಡ್ ಮಾಡಿದಾಗ ಇವೆರಡು ಖಂಡಗಳು, ಈಗ ನೋಡ್ರಿ, ಇಲ್ಲಿ ಏಷ್ಯಾ ಆಗಿರ್ಬೋದು, ಯಾವ್ದಾಗಿರ್ಬೋದು ಏಷ್ಯಾ, ಈ ಕಡೆ ಯಾವ್ದಾಗಿರ್ಬೋದು ಆಸ್ಟ್ರೇಲಿಯಾ, ಈ ಕಡೆಗೆ ಏನಾಗಿರ್ಬೋದು ನಾರ್ತ್ ಅಮೆರಿಕಾ ಅಂದ್ರೆ ಉತ್ತರ ಅಮೆರಿಕಾ, ಕೆಳಗಡೆಗೆ ನಮಗೆ ಸೌತ್ ಅಮೆರಿಕಾ ಸ್ನೇಹಿತರೆ. ಹಾಗಾದ್ರೆ ಈಗ ನಿಮಗೆ ಏನ್ ಕ್ವಶನ್ಸ್ ರೈಸ್ ಮಾಡ್ತಾರೆ ಇಲ್ಲಿ? ಪೆಸಿಫಿಕ್ ಮಹಾಸಾಗರವು ಯಾವ ಖಂಡಗಳ ನಡುವೆ ಕಂಡು ಬರುತ್ತದೆ? ಕಮಿಟ್ ಮಾಡಿ ಅಲ್ಲಿ, ಅವಾಗ ನಾವು ಆನ್ಸರ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಪೆಸಿಫಿಕ್ ಮಹಾಸಾಗರವು ಉತ್ತರ ಅಮೆರಿಕಾ, ಏಷ್ಯಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ, ಈ ಖಂಡಗಳ ನಡುವೆ ಪೆಸಿಫಿಕ್ ಮಹಾಸಾಗರ ಇದೆ ಅಂತ ನಾವು ಹೇಳ್ಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಥಿಂಗ್ ಸ್ನೇಹಿತರೆ, ಈ ಪೆಸಿಫಿಕ್ ಮಹಾಸಾಗರ ಏನಿದೆಯಲ್ಲ ಪ್ರಪಂಚದಲ್ಲಿನೇ ಅತಿ ದೊಡ್ಡ ಮಹಾಸಾಗರ ವಿಸ್ತೀರ್ಣದಲ್ಲಿ, ಹೌದಾ, ವಿಶಾಲವಾಗಿರುವಂತಹ ಮಹಾಸಾಗರ, ಅತಿ ಹೆಚ್ಚು ತಗ್ಗುಗಳನ್ನು ಒಳಗೊಂಡಿರುವಂತಹ ಮಹಾಸಾಗರ, ಹೌದಾ. ಸೊ ಅದಕ್ಕ ಈ ಪೆಸಿಫಿಕ್ ಮಹಾಸಾಗರ ಯಾವ ಖಂಡಗಳ ನಡುವೆ ಇದೆ ಅಂತ ಕೇಳಿದ್ರೆ ಅಂದ್ರ ನೀವು ಉತ್ತರ ಅಮೆರಿಕಾ, ಏಷ್ಯಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ ನಡುವೆ ಇದೆ ಅಷ್ಟೇ ನೀವು ಹೇಳ್ಬೇಕಾಗತ್ತೆ. ಗೊತ್ತಾಯ್ತಾ? ಸೊ ಹಾಗಾದ್ರೆ ಈ ಪೆಸಿಫಿಕ್ ಮಹಾಸಾಗರವು ನಮಗೆ ಆಕಾರದಲ್ಲಿ ನಾವು ಮೇಲಿಂದ ಸ್ಯಾಟಲೈಟ್ ಇಮೇಜ್ ಅನ್ನು ನಾವು ನೋಡಿದಾಗ ಇದು ಯಾವ ಆಕಾರದಲ್ಲಿ ನಮಗೆ ಕಂಡು ಬರುತ್ತೆ ಅಂದ್ರ ಇದು ಡೆಲ್ಟಾ ಆಕಾರದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಯಾವ ಆಕಾರದಲ್ಲಿ? ಡೆಲ್ಟಾ. ಇದು ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಎರಡನೇ ಅತಿ ದೊಡ್ಡ ಮಹಾಸಾಗರ ಯಾವ್ದಿದೆ ಅಂದ್ರೆ ನಮಗೆ ಇಲ್ಲಿ ಬರುವಂತದ್ದು ಸ್ನೇಹಿತರೆ, ಹೌದಾ, ಈ ಭಾಗದಲ್ಲಿ ಬರುವಂತದ್ದು ಅಟ್ಲಾಂಟಿಕ್ ಮಹಾಸಾಗರ. ಯಾವುದು? ಅಟ್ಲಾಂಟಿಕ್ ಮಹಾಸಾಗರ ಅಂತ ಕರಿತೇವೆ ಸ್ನೇಹಿತರೆ. ಅಟ್ಲಾಂಟಿಕ್ ಮಹಾಸಾಗರ ಇದು ಎಸ್ ಆಕಾರದಲ್ಲಿ ಕಂಡು ಬರುತ್ತೆ. ಇಲ್ಲಿ ನೋಡಿ, ಎಸ್ ಆಕಾರದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಯಾವ ಆಕಾರದಲ್ಲಿ ಕಂಡು ಬರುತ್ತದೆ? ಎಸ್. ಹಾಗಾದ್ರೆ ಇಲ್ಲಿ ನಮಗೆ ಯುರೋಪ್ ಇದೆ ಸ್ನೇಹಿತರೆ. ಯಾವ್ದಿದೆ? ಯುರೋಪ್ ಖಂಡ ಇದೆ. ಇಲ್ಲಿ ಯಾವ್ದಿದೆ? ಆಫ್ರಿಕಾ ಇದೆ, ಹೌದಾ, ಆಫ್ರಿಕಾ ಇದೆ. ಈಗ ಅಟ್ಲಾಂಟಿಕ್ ಮಹಾಸಾಗರ ಯಾವ ಎರಡು ಪ್ರಮುಖ ಖಂಡಗಳ ನಡುವೆ ಕಂಡು ಬರುತ್ತೆ ಅಂತ ಕೇಳಿದಾಗ ನಾವು ಏನ್ ಆನ್ಸರ್ ಮಾಡ್ಬೇಕಾಗತ್ತೆ ಅಂದ್ರ ಉತ್ತರ ಅಮೆರಿಕಾ, ಯುರೋಪ್, ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಈ ಖಂಡಗಳ ನಡುವೆ ನಮಗೆ ಅಟ್ಲಾಂಟಿಕ್ ಮಹಾಸಾಗರ ಕಂಡು ಬರುತ್ತದೆ ಅಂತ ನೀವು ಹೇಳ್ಬೇಕಾಗತ್ತೆ. ಗೊತ್ತಾಯ್ತಾ? ಹಾಗಾದ್ರೆ ಇದು ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ಎರಡನೇ ಸ್ಥಾನ ಇದೆ ಸ್ನೇಹಿತರೆ. ಇದಕ್ಕೆ ವಿಸ್ತೀರ್ಣದಲ್ಲಿ ಎರಡನೇ ಸ್ಥಾನ. ನಂಬರ್ 1 ಯಾವ್ದಿದೆ? ಪೆಸಿಫಿಕ್ ಮಹಾಸಾಗರ, ಅತಿ ದೊಡ್ಡ ಮಹಾಸಾಗರ. ಎರಡನೇದು ಯಾವುದು? ಅಟ್ಲಾಂಟಿಕ್ ಮಹಾಸಾಗರ. ಹಾಗಾದ್ರೆ ಯಾವ ಆಕಾರದಲ್ಲಿ ಇದೆ? ಎಸ್ ಆಕಾರದಲ್ಲಿ ಇದೆ. ಯಾವ ಖಂಡಗಳ ನಡುವೆ ಇದೆ? ಉತ್ತರ ಅಮೆರಿಕಾ, ಯುರೋಪ್, ದಕ್ಷಿಣ ಅಮೆರಿಕಾ, ಆಫ್ರಿಕಾ. ವಾಟ್ ದಿ ಪಾಯಿಂಟ್? ನೆಕ್ಸ್ಟ್ ನಾವು ಇಷ್ಟಾದ ನಂತರ ಇಲ್ಲಿ ಬರ್ತೇವೆ ನಾವು ಎಲ್ಲಿಗಂದ್ರೆ ಮೂರನೇದು ನಮಗೆ ಹಿಂದೂ ಮಹಾಸಾಗರ ಅಂತ ಬರುತ್ತೆ ಸ್ನೇಹಿತರೆ. ಯಾವ ಮಹಾಸಾಗರ? ಹಿಂದೂ ಮಹಾಸಾಗರ, ಹೌದಾ. ಪ್ರಪಂಚದಲ್ಲಿ ಒಂದೇ ಒಂದು ದೇಶ ಇದೆ ಸ್ನೇಹಿತರೆ, ಅದು ಭಾರತ ಮಹಾಸಾಗರಲೇ, ಹಿಂದೂ ಮಹಾಸಾಗರಲೇ ಹೆಸರಲ್ಲೇ ಕರೆಯಲ್ಪಡುವಂತ ದೇಶ. ನೋಡಿ, ಯಾವ ದೇಶಕ್ಕೂ ಆ ರೀತಿ ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿ ಇಲ್ಲಿ ನಾವು ನೋಡಿದಾಗ ಮಹಾಸಾಗರ ಇದೆ, ಹಿಂದೂ ಮಹಾಸಾಗರ ಇದೆ. ಈ ಕಡೆಗೆ ನೋಡಿದಾಗ ಅರಬ್ಬಿ ಸಮುದ್ರ ಇದೆ, ಈ ಕಡೆಗೆ ನೋಡಿದಾಗ ಬಂಗಾಳ ಕೊಲ್ಲಿ ಇದೆ. ಹಾಗಾದ್ರೆ ಈ ಭಾರತ ದೇಶ ಜೋಗ್ರಫಿಕಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ಸ್ನೇಹಿತರೆ, ಇದು ಪ್ರಪಂಚಕ್ಕೆ ಒಂದಲ್ಲ ಒಂದು ದಿನ ನಮ್ಮ ದೇಶ ಪ್ರಪಂಚಕ್ಕೆ ಮಾದರಿಯ ದೇಶ ಆಗಿ ಬೆಳೆಯುತ್ತೆ ಸ್ನೇಹಿತರೆ. ನೋಡಿ ನೀವು, ಯಾಕಂದ್ರೆ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಜನಸಂಖ್ಯೆ ಇದೆ, ಯುವಕರ ಜನಸಂಖ್ಯೆ ಜಾಸ್ತಿ ಇದೆ, ಯುವಕರದ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗ್ತಾ ಇದೆ ಇವತ್ತ, ಹೌದಾ. 145 ಕೋಟಿ ಜನಸಂಖ್ಯೆ ಇದೆ ನಮ್ಮಲ್ಲಿ. ಈಗ ಈ ಹಿಂದೂ ಮಹಾಸಾಗರ ಏನಿದೆಯಲ್ಲ, ಇಲ್ಲಿ ನಿಮಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಸ್ನೇಹಿತರೆ, ಇದು ಮೂರನೆಯ ಅತಿ ದೊಡ್ಡ ಮಹಾಸಾಗರ ಪ್ರಪಂಚದಲ್ಲಿ. ಹಾಗಾದ್ರೆ ಇದು ಯಾವ ಖಂಡಗಳ ನಡುವೆ ಇದೆ ಅಂತ ಕೇಳಿದಾಗ ಆಫ್ರಿಕಾ ಮತ್ತು ಏಷ್ಯಾ ಹಾಗೂ ಆಸ್ಟ್ರೇಲಿಯಾ ಅಂತ ಹೇಳ್ಬೇಕಾಗತ್ತೆ. ಇದು ಬಹಳ ಸರ್ತಿ ಕ್ವಶನ್ಸ್ ಕೇಳಿದ್ದಾರೆ. ಹಿಂದೂ ಮಹಾಸಾಗರ ಎಷ್ಟು ಖಂಡಗಳ ನಡುವೆ ಕಂಡು ಬರುತ್ತದೆ ಅಂತ ಕೇಳಿದಾಗ ಸ್ನೇಹಿತರೆ, ನೀವು ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ ಖಂಡಗಳ ನಡುವೆ ಹಿಂದೂ ಮಹಾಸಾಗರ ಕಂಡು ಬರುತ್ತೆ ಅಂತ ಹೇಳ್ಬೇಕಾಗತ್ತೆ. ಸೊ ಯಾಕಂದ್ರೆ ಈಗ ಈ ಮೂರು ಖಂಡಗಳ ನಡುವೆ ಕಂಡು ಬರುವಂತ ಏಕೈಕ ಮಹಾಸಾಗರ ಯಾವ್ದಾದ್ರು ಇದ್ರೆ ಅದು ಹಿಂದೂ ಮಹಾಸಾಗರ. ನೆಕ್ಸ್ಟ್ ಇದು ಥರ್ಡ್ ಪ್ಲೇಸ್ ನಲ್ಲಿ ಬಂತು ಸ್ನೇಹಿತರೆ. ಹಾಗಾದ್ರೆ ನಾಲ್ಕನೇ ಮಹಾಸಾಗರ ಯಾವ್ದಿದೆ ಅಂದ್ರ ನಿಮಗ ಇಲ್ಲೇ ಕಂಡು ಬರುತ್ತೆ. ನಾಲ್ಕನೇ ಮಹಾಸಾಗರ ಈಗ ನೋಡಿ, ಎಷ್ಟನೇ ಮಹಾಸಾಗರ? ನಮಗೆ ನಾಲ್ಕನೇ ಮಹಾಸಾಗರ ನಾವು ನೋಡ್ಬೋದು ಸ್ನೇಹಿತರೆ. ಈ ಭಾಗದಲ್ಲಿ ಆಕ್ಚುಲಿ ಯಾವ್ದು ಬರುತ್ತೆ? ದಕ್ಷಿಣ ಮಹಾಸಾಗರ ಇದೆ ನಮಗೆ. ಯಾವ ಮಹಾಸಾಗರ? ದಕ್ಷಿಣ ಮಹಾಸಾಗರ, ಹೌದಾ. ಇದು ಅಂಟಾರ್ಟಿಕಾ ಖಂಡ ಇದೆ ಸ್ನೇಹಿತರೆ. ಆ ಅಂಟಾರ್ಟಿಕಾ ಖಂಡದ
ಮೇಲೆ ನಾವು ನೋಡಿದಾಗ ಈ ಭಾಗದಲ್ಲಿ ನಮಗೆ ನಾಲ್ಕನೇದು ದಕ್ಷಿಣ ಮಹಾಸಾಗರ, ಸದರ್ನ್ ಓಷನ್ ಅಂತ ಕರಿತೇವೆ, ದಕ್ಷಿಣ ಮಹಾಸಾಗರ ಅಂತ ಕರಿತೇವೆ ಸ್ನೇಹಿತರೆ. ಹೌದಾ, ದಕ್ಷಿಣ ಮಹಾಸಾಗರ ನಾಲ್ಕನೇ ಸ್ಥಾನ. ಹಾಗಾದ್ರೆ ಇದು ಅಂಟಾರ್ಟಿಕಾ ಖಂಡದ ಮೇಲೆ ಇದೆ ಅಂತ ನಾವು ಮಾತ್ರ ಹೇಳ್ಬೇಕಾಗತ್ತೆ. ಯಾವ ಖಂಡದ ಮೇಲೆ ಇದೆ? ಅಂಟಾರ್ಟಿಕಾ ಖಂಡದ ಮೇಲೆ, ಈ ಹಿಂದೂ ಮಹಾಸಾಗರದ ಸ್ವಲ್ಪ ಕೆಳಗಡೆಗೆ. ಹಾಗಾದ್ರೆ ಈಗ ನೋಡಿ, ಇಲ್ಲಿ ಹಿಂದೂ ಮಹಾಸಾಗರ ಇದು ಯಾವ ಆಕಾರದಲ್ಲಿ ಇದೆ ಅಂತ ಕೇಳಿದ್ರೆ ಎಂ ಆಕಾರದಲ್ಲಿ. ಹೌದಾ, ಈಗ ದಕ್ಷಿಣ ಮಹಾಸಾಗರದ ಆಕಾರ ಯಾವ್ದು ಅಂತ ಕೇಳಿದ್ರೆ ದಕ್ಷಿಣ ಮಹಾಸಾಗರಕ್ಕೆ ಯಾವುದೇ ಆಕಾರ ಇಲ್ಲ. ಹೌದಾ, ಸೊ ಅದು ಎಲ್ಲಿ ಇದೆ ಅಂತ ಕೇಳಿದ್ರೆ ಅಂಟಾರ್ಟಿಕಾ ಖಂಡದ ಮೇಲೆ ಇದೆ ಅಂತ ನಾವು ಹೇಳ್ಬೇಕಾಗತ್ತೆ, ಅಂದ್ರೆ ಉತ್ತರ ಭಾಗದಲ್ಲಿ, ಅಂಟಾರ್ಟಿಕಾ ಖಂಡದ ಉತ್ತರ ಭಾಗದಲ್ಲಿ. ನೆಕ್ಸ್ಟ್ ಐದನೇ ಮಹಾಸಾಗರ ಬರುತ್ತೆ ಸ್ನೇಹಿತರೆ ನಮಗೆ ಈ ಭಾಗದಲ್ಲಿ, ಆರ್ಕೆಟಿಕ್ ಮಹಾಸಾಗರ. ಐದನೇದು ಯಾವ್ದಿದೆ? ಆರ್ಕೆಟಿಕ್. ಹೌದಾ, ಆರ್ಕೆಟಿಕ್ ಮಹಾಸಾಗರ. ಈಗ ಆರ್ಕೆಟಿಕ್ ಮಹಾಸಾಗರ ಇದೆಯಲ್ಲ, ಇದು ಐದನೇ ಸ್ಥಾನದಲ್ಲಿ ಬರುವಂತ ಪ್ರಮುಖ ಮಹಾಸಾಗರ ಆಗಿದೆ ಸ್ನೇಹಿತರೆ. ಹಾಗಾದ್ರೆ ಈ ಮಹಾಸಾಗರ ಯಾವ್ಯಾವ ಖಂಡಗಳ ಮೇಲೆ ಇದೆ ಅಂತ ಕೇಳಿದ್ರ ಅಂದ್ರ ಉತ್ತರ ಅಮೆರಿಕ, ಯುರೋಪ್, ಏಷ್ಯಾ. ಹೌದಾ, ಈಗ ನೋಡಿ, ಉತ್ತರ ಅಮೆರಿಕ ಮೇಲೆ ಇದೆ, ಯುರೋಪ್ ಮೇಲೆ ಇದೆ, ಮತ್ತು ಎದರ ಮೇಲೆ ಇದೆ? ಏಷ್ಯಾ, ಆರ್ಕೆಟಿಕ್ ಮಹಾಸಾಗರ. ಹಾಗಾದ್ರೆ ಇದಕ್ಕೂ ಕೂಡ ಯಾವುದೇ ಆಕಾರ ಇರುವುದಿಲ್ಲ ಸ್ನೇಹಿತರೆ, ಇದಕ್ಕೂ ಕೂಡ ಏನಿಲ್ಲ, ಯಾವುದೇ ಆಕಾರ ಇಲ್ಲ. ಈಗ ನಮಗೆ ಪ್ರಪಂಚದಲ್ಲಿ ಎಷ್ಟು ಮಹಾಸಾಗರಗಳು ಇದಾವೆ? 5 ಮಹಾಸಾಗರಗಳು ಇದಾವೆ. ಈಗ ನೋಡ್ರಿ, ಕೆಲವೊಬ್ರಿಗೆ ಎಷ್ಟು ಮಹಾಸಾಗರ ಇದಾವೆಪ್ಪ ಅಂತ ಕೇಳಿದ್ರ ಅಂದ್ರ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸರ್ 7 ಇದಾವೆ. ಯಾಕಂದ್ರೆ ಅವ್ರು ಸಪ್ತ ಸಾಗರದ ಆಚೆಗೆ ಅಂತ ಪಿಕ್ಚರ್ ನೋಡಿರ್ತಾರಲ್ಲ, ಸಪ್ತ ಸಾಗರ ಅಂದಾಗ ಅವ್ರಿಗ ಏನಾಗತ್ತೆ ಅಂದ್ರೆ ಪಿಕ್ಚರ್ ನೋಡಿ 7 ಮಹಾಸಾಗರಗಳು ಇದ್ದಿರಬಹುದು ಅಂತ ಹೇಳ್ತಾರೆ. ಹಂಗಿಲ್ಲ ಸ್ನೇಹಿತರೆ, ಪಿಕ್ಚರ್ನೇ ಬೇರೆ, ರಿಯಲ್ ಲೈಫ್ನೇ ಬೇರೆ, ರಿಯಾಲಿಟಿನೇ ಬೇರೆ. ಹೌದಾ, ಸೊ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಡೆಡಿಕೇಶನ್ ಹಾಕ್ತೀರಿ, ಎಷ್ಟು ಸ್ಟ್ರಾಂಗ್ ಆಗಿ ರೀಡ್ ಮಾಡ್ತೀರಿ, ಎಷ್ಟು ನಿಮ್ ಎಫರ್ಟ್ ಇರತ್ತೆ, ಸೊ ಅದರ ಮೇಲೆ ನಿಮ್ ಸಕ್ಸೆಸ್ ಅವಲಂಬಿತವಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಮಗೆ ಏನಾಗತ್ತೆ ಅಂದ್ರೆ ನಮ್ಮ ಬಡತನದಲ್ಲಿ ಬೆಳೆದಿರುವಂತ ನಮ್ಮ ವಿದ್ಯಾರ್ಥಿಗಳು ಬಡತನದಲ್ಲಿನೇ ಅವ್ರು ಉಳಿಬಾರದು ಅನ್ನುವಂಥದ್ದು ನಮ್ಮ ಕಾನ್ಸೆಪ್ಟ್. ಹಾಗಾಗಿ ನೀವು ಅಂದ್ರೆ ನಾವು ಒಂದು ಉನ್ನತ ಸ್ಥಾನದಲ್ಲಿ ಬಂದು ನಮ್ಮ ಯಾವ ರೀತಿ ನಮ್ಮ ದೇಶದಲ್ಲಿ ಬಡತನ ಇರಬಹುದು, ನಮ್ಮ ಕುಟುಂಬದಲ್ಲಿ ಇರಬಹುದು, ಅದು ನಿಮ್ಮಿಂದ ಮಾತ್ರ ಸಾಧ್ಯ ಸ್ನೇಹಿತರೆ. ನೀವು ಅಚೀವ್ಮೆಂಟ್ ಮಾಡೋದರಿಂದ ಮಾತ್ರ ಸಾಧ್ಯ. ಸೊ ಹಾಗಾಗಿ ನೀವು ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿನೇ ಉಳಿಬಾರದು ಅನ್ನುವಂಥದ್ದು ನಂದೊಂದು ಕಾನ್ಸೆಪ್ಟ್ ಇದೆ. ಇದು ನಂದೊಂದು ಕಳಕಳಿಯ ವಿನಂತಿ ಇದೆ ನಿಮ್ ಕಡೆಗೆ. ಅದಕ್ಕ ಇವುಗಳನ್ನು ನೀವು ರೀಡ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಇದರ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನೋಡಿ ಸ್ನೇಹಿತರೆ. ನೀವು KS ಪ್ರಿಲಿಮ್ಸ್ ಕ್ವಶನ್ ಪೇಪರ್ ನೋಡಿದಾಗ ಅಲ್ಲಿ ಈ ಮಹಾಸಾಗರ ಮೇಲೆ ನಿಮ್ಮ ಕ್ವಶನ್ಸ್ ರೈಸ್ ಮಾಡಿದ್ರು. ಇವುಗಳನ್ನು ಅತಿ ದೊಡ್ಡ ಮಹಾಸಾಗರದಿಂದ ಅತಿ ಚಿಕ್ಕ ಮಹಾಸಾಗರದವರೆಗೆ ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಈಗ ನಾನು ಸರಿಯಾದ ಕ್ರಮದಲ್ಲಿನೇ ಬರೆದಿದ್ದೀನಿ ಸ್ನೇಹಿತರೆ. ಫಸ್ಟ್ ಗೆ ಪೆಸಿಫಿಕ್ ಮಹಾಸಾಗರ ಬರ್ದಿದ್ದೀನಿ, ನೆಕ್ಸ್ಟ್ ಅಟ್ಲಾಂಟಿಕ್ ಮಹಾಸಾಗರ ಬರ್ದಿದ್ದೀನಿ, ನೆಕ್ಸ್ಟ್ ಹಿಂದೂ ಮಹಾಸಾಗರ ಬರ್ದಿದ್ದೀನಿ, ನೆಕ್ಸ್ಟ್ ದಕ್ಷಿಣ ಮಹಾಸಾಗರ ಬರ್ದಿದ್ದೀನಿ, ನೆಕ್ಸ್ಟ್ ಆರ್ಕೆಟಿಕ್ ಮಹಾಸಾಗರ ಬರ್ದಿದ್ದೀನಿ. ಹಾಗಾಗಿ ಈ 5 ಮಹಾಸಾಗರಗಳನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಇದು ಒಂದ್ ರೀತಿಯಲ್ಲಿ ಕೇಳುವಂತ ಕ್ವಶನ್ಸ್. ನೆಕ್ಸ್ಟ್ ಈ ಮಹಾಸಾಗರಗಳು ಯಾವ ಯಾವ ಖಂಡಗಳ ನಡುವೆ ಕಂಡು ಬರುತ್ತದೆ ಅನ್ನುವಂತ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ. ಅದಕ್ಕ ಪೆಸಿಫಿಕ್ ಮಹಾಸಾಗರ ಕೇಳಿದರೆ ಉತ್ತರ ಅಮೆರಿಕ, ಏಷ್ಯಾ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ, ಮತ್ತು ಅಟ್ಲಾಂಟಿಕ್ ಮಹಾಸಾಗರ ಕೇಳಿದ್ರೆ ಉತ್ತರ ಅಮೆರಿಕ, ಯುರೋಪ್, ದಕ್ಷಿಣ ಅಮೆರಿಕ, ಆಫ್ರಿಕಾ ಅಂತ ಹೇಳ್ಬೇಕಾಗತ್ತೆ. ಹಿಂದೂ ಮಹಾಸಾಗರ ಕೇಳಿದ್ರೆ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ ನಡುವೆ ಇದೆ ಅಂತ ಹೇಳ್ಬೇಕಾಗತ್ತೆ. ದಕ್ಷಿಣ ಮಹಾಸಾಗರ ಅಂಟಾರ್ಟಿಕಾ ಖಂಡದ ಉತ್ತರಕ್ಕೆ, ಆರ್ಕೆಟಿಕ್ ಮಹಾಸಾಗರ ಉತ್ತರ ಅಮೆರಿಕ, ಯುರೋಪ್ ಮತ್ತು ಏಷ್ಯಾ ಖಂಡದ ಮೇಲೆ ಇದೆ ಅಂತ ನಾವು ಹೇಳ್ಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಈ ವಿಚಾರಗಳು ನಮಗೆ ಬಹಳಷ್ಟು ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಅದಕ್ಕ ಇದನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದು ಆದ ನಂತರ ನೆಕ್ಸ್ಟ್ ನಾವು ನಮಗ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಇದರ ಮೇಲೆ ಯಾವ ರೀತಿ ಕೇಳ್ತಾರೆ ನೋಡಿ ಸ್ನೇಹಿತರೆ. ಈಗ ನಮ್ಮ ಹಿಂದೂ ಮಹಾಸಾಗರ ಇದೆ, ಹೌದಾ. ಈಗ ಹಿಂದೂ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರವನ್ನು ಎಲ್ಲಿದಿಂದ ಬೇರ್ಪಡುತ್ತೆ ಅಥವಾ ಯಾವ ಅಕ್ಷಾಂಶ ಅಥವಾ ರೇಖಾಂಶಗಳು ಅದನ್ನು ಬೇರ್ಪಡಿಸುತ್ತೆ ಅಂತ ಈ ಕ್ವಶನ್ಸ್ಗಳು ಇಲ್ಲಿ ರೈಸ್ ಆಗತ್ತೆ ಸ್ನೇಹಿತರೆ. ಸೊ ಈಗ ನೋಡಿ, ಈಗ ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡಿದಾಗ ನಿಮಗೆ ಇಲ್ಲಿ ಹಿಂದೂ ಮಹಾಸಾಗರ ಇದೆ ಸ್ನೇಹಿತರೆ. ನಾವು ನೀವು ಕೂಡಿ ನೋಡಿದ್ದೇವೆ ಹಿಂದೂ ಮಹಾಸಾಗರ, ಹೌದಾ. ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರ ಈ ವಿಡಿಯೋ ವಾಚ್ ಮಾಡ್ತಾನೆ ಸ್ವಲ್ಪ ನೋಟ್ ಮಾಡ್ಕೋಬೇಕಾಗತ್ತೆ, ಅದು ನಿಮಗ್ ಬಹಳಷ್ಟು ಯೂಸ್ ಆಗತ್ತೆ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಈಗ ಇಲ್ಲಿ ನೀವು ಬಂದಾಗ ಇಲ್ಲಿ ಇದು ಬ್ರಿಟನ್ ಇದೆ ಸ್ನೇಹಿತರೆ. ಇದು ಏನಿದೆ? ಬ್ರಿಟನ್. ಅಂದ್ರೆ ಇಲ್ಲಿ ನಮಗ್ ಲಂಡನ್ ಕೂಡ ಬರುತ್ತೆ. 4 ದ್ವೀಪಗಳ ಒಂದು ಗುಂಪು ಇದು, ಹೌದಾ. ಬ್ರಿಟನ್ ಅಂದ್ರೆ ಇಲ್ಲಿ UK ಅಂತ ಕರಿತೇವೆ, ಯುನೈಟೆಡ್ ಕಿಂಗ್ಡಮ್. ಇಲ್ಲಿ ಮೇಲ್ಗಡೆಗೆ ನಿಮಗೆ ಸ್ಕಾಟ್ಲ್ಯಾಂಡ್ ಬರುತ್ತೆ, ಇಲ್ಲಿ ಬ್ರಿಟನ್ ಬರುತ್ತೆ, ಇಲ್ಲಿ ವೇಲ್ಸ್ ಅಂತ ಬರುತ್ತೆ, ಇಲ್ಲಿ ಐರ್ಲೆಂಡ್ ಅಂತ ಬರುತ್ತೆ, ಹೌದಾ. ಅದಕ್ಕೆ ನಾವು ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೇವೆ. ಈಗ ಇಲ್ಲಿದಿಂದ 0 ಡಿಗ್ರಿ ರೇಖಾಂಶ ಲೈನ್ ಬರುತ್ತೆ ಸ್ನೇಹಿತರೆ ನಮಗೆ 0 ಡಿಗ್ರಿ. ಅದನ್ನ ನಾವು GMT ಅನ್ನು ಕೂಡ ಕರಿತೇವೆ,
GMT, ಗ್ರೀನ್ವಿಚ್ ಮೀನ್ ಟೈಮ್. ಹೌದಾ? ಇಲ್ಲಿದಿಂದ ನಮ್ಮ ಪ್ರಪಂಚದ ಸಮಯ ನಿರ್ಧಾರ ಆಗುತ್ತೆ. ಈಗ ಈ 0 ಡಿಗ್ರಿ ರೇಖಾಂಶದಿಂದ ಈ ಕಡೆಗೆ ನಮಗೆ 180 ಡಿಗ್ರಿ ರೇಖಾಂಶ ಇರುತ್ತೆ. ಹೌದಾ? ಇದು ನೀವು ಅಕ್ಷಾಂಶ ರೇಖಾಂಶ ಕಲ್ತ್ರ ಬಹಳಷ್ಟು ಅನುಕೂಲ ಆಗುತ್ತೆ. ಈ ಕಡೆನೂ ಕೂಡ 180 ಡಿಗ್ರಿ ಏನಿರುತ್ತೆ ನಮಗೆ ರೇಖಾಂಶ ಇರುತ್ತೆ ಸ್ನೇಹಿತರೆ. ಇವು ಪೂರ್ವ ರೇಖಾಂಶ ಆದ್ರೆ ಇದು ಪಶ್ಚಿಮ ರೇಖಾಂಶ ಸ್ನೇಹಿತರೆ, ಪಶ್ಚಿಮ ರೇಖಾಂಶ ಆಗಿರುತ್ತೆ ಈ ಕಡೆಗೆ. ಹೌದಾ? ಈಗ ಇಲ್ಲಿ ನೋಡಿ, ನೀವೇನ್ ಅಬ್ಸರ್ವೇಷನ್ ಮಾಡ್ಬೇಕಾಗಿದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ನಮಗೆ ದಕ್ಷಿಣ ಆಫ್ರಿಕಾ ಅನ್ನುವಂತ ಒಂದು ದೇಶ ಇದೆ. ಇಲ್ಲಿ ಆ ದೇಶದ ಒಂದು ತುದಿ ಇದೆ, ಇಲ್ಲಿ ದಕ್ಷಿಣ ತುದಿ ಅಥವಾ ದಕ್ಷಿಣ ಆಫ್ರಿಕಾದ ದಕ್ಷಿಣ ತುದಿ ಕೇಪ್ ಅಗುಲಾ ಅಂತಿದೆ. ಯಾವ್ದಿದೆ? ಕೇಪ್ ಹೌದಾ? ಕೇಪ್ ಅಗುಲಾ ಅನ್ನುವಂಥದ್ದು. ಈ ಕೇಪ್ ಅಗುಲಾ ಏನಿದೆ ಅಲ್ಲ, ಈ ಕೇಪ್ ಅಗುಲಾದಿಂದ ಈ ಕಡೆಗೆ ನಮಗೆ ಹಿಂದೂ ಮಹಾಸಾಗರ ಇದೆ, ಈ ಕೇಪ್ ಅಗುಲಾದಿಂದ ಈ ಕಡೆಗೆ ಅಟ್ಲಾಂಟಿಕ್ ಮಹಾಸಾಗರ ಇದೆ. ಇದು ಕ್ವಶನ್ಸ್ ರೈಸ್ ಮಾಡ್ತಾರೆ. ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಈ ಕಡೆ ಇರುವಂತಹ ಹಿಂದೂ ಮಹಾಸಾಗರವನ್ನು ಆಫ್ರಿಕಾ ಖಂಡದ ಯಾವ ತುದಿ ಬೇರ್ಪಡಿಸುತ್ತದೆ? ಅದು ಕೇಪ್ ಅಗುಲಾ ಅಂತ ಹೇಳ್ಬೇಕಾಗತ್ತೆ. ಹಾಗಾದ್ರೆ ಎಷ್ಟು ಡಿಗ್ರಿ ರೇಖಾಂಶದ ಮುಖಾಂತರ ಅಟ್ಲಾಂಟಿಕ್ ಮಹಾಸಾಗರ ಹಿಂದೂ ಮಹಾಸಾಗರ ಬೇರ್ಪಡುತ್ತದೆ ಅಂತ ಹೇಳಿದಾಗ ಸ್ನೇಹಿತರೆ, ನಾವು 20 ಡಿಗ್ರಿ ಪೂರ್ವ ರೇಖಾಂಶ ಅಂತ ಹೇಳ್ಬೇಕಾಗತ್ತೆ. ಎಷ್ಟು ಡಿಗ್ರಿ? 20 ಡಿಗ್ರಿ ಪೂರ್ವ ರೇಖಾಂಶ ಸ್ನೇಹಿತರೆ. ಎಷ್ಟು ಡಿಗ್ರಿ? 20 ಡಿಗ್ರಿ ಪೂರ್ವ ರೇಖಾಂಶದಿಂದ ಈ ಕಡೆಗೆ ಇರುವ 20 ಡಿಗ್ರಿ ಪೂರ್ವ ರೇಖಾಂಶದಿಂದ ಈ ಕಡೆ ಇರುವುದು ಹಿಂದೂ ಮಹಾಸಾಗರ, ಈ ಕಡೆ ಇರುವಂತದ್ದು ಯಾವುದು? ಅಟ್ಲಾಂಟಿಕ್ ಮಹಾಸಾಗರ. ಹೌದಾ? ಹಾಗಾದ್ರೆ ಇಷ್ಟಾದ ನಂತರ ಈ ಹಿಂದೂ ಮಹಾಸಾಗರವನ್ನು ಈ ಕಡೆ ಪೆಸಿಫಿಕ್ ಮಹಾಸಾಗರ ಇದೆ ಅಂತ ನಾನು ಹೇಳಿದೆ. ಹಾಗಾದ್ರೆ ಈ ಪೆಸಿಫಿಕ್ ಮಹಾಸಾಗರ ಏನಿದೆ ಅಲ್ಲ ಸ್ನೇಹಿತರೆ, ಇಲ್ಲಿ ಆಸ್ಟ್ರೇಲಿಯಾದ ಒಂದು ದ್ವೀಪ ಇದೆ ನೋಡಿ, ತಾಸ್ಮೇನಿಯಾ ಅನ್ನುವಂತ ದ್ವೀಪ ಬರುತ್ತೆ. ಯಾವುದು? ತಾಸ್ಮೇನಿಯಾ. ಈಗ ಈ ತಾಸ್ಮೇನಿಯಾ ಏನಿದೆ ಅಲ್ಲ ಸ್ನೇಹಿತರೆ, ತಾಸ್ಮೇನಿಯಾ ಯಾವುದು? ತಾಸ್ಮೇನಿಯಾ ದ್ವೀಪ. ಈ ತಾಸ್ಮೇನಿಯಾ ದ್ವೀಪದಿಂದ ಈ ಕಡೆಗೆ ಇರುವಂತದ್ದು ಹಿಂದೂ ಮಹಾಸಾಗರ, ಈ ತಾಸ್ಮೇನಿಯಾ ದ್ವೀಪದಿಂದ ಈ ಕಡೆ ಇರುವಂತದ್ದು ಪೆಸಿಫಿಕ್ ಮಹಾಸಾಗರ. ಗೊತ್ತಾಯ್ತಾ? ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರವನ್ನು ಯಾವ ದ್ವೀಪ ಬೇರ್ಪಡಿಸುತ್ತದೆ ಅಂತ ಕೇಳಿದಾಗ ನಾವು ತಾಸ್ಮೇನಿಯಾ ದ್ವೀಪ ಅಂತ ಹೇಳ್ಬೇಕಾಗತ್ತೆ ಸ್ನೇಹಿತರೆ. ಅದಕ್ಕ ಇಲ್ಲಿಕಂದ್ರೆ ಎಷ್ಟು ಡಿಗ್ರಿ ರೇಖಾಂಶ ಅದನ್ನು ಬೇರ್ಪಡಿಸುತ್ತೆ ಅಂತ ಕೇಳಿದ್ರಂದ್ರೆ, ಎಷ್ಟು ಡಿಗ್ರಿ ರೇಖಾಂಶ ಬೇರ್ಪಡಿಸುತ್ತೆ ಅಂತ ಕೇಳಿದ್ರಂದ್ರೆ 146 ಡಿಗ್ರಿ ಪೂರ್ವ ರೇಖಾಂಶ. ಹೌದ್ರೆ? ಯಾವ ರೇಖಾಂಶ? ಪೂರ್ವ ರೇಖಾಂಶ. ಇದು ಬೇರ್ಪಡಿಸುತ್ತೆ ಅಂತ ನಾವು ಹೇಳ್ಬೇಕಾಗತ್ತೆ. ಗೊತ್ತಾಯ್ತಾ? ಸೊ ಇಷ್ಟು ಕಾನ್ಸೆಪ್ಟ್ಗಳು ನಿಮಗೆ ಗೊತ್ತಾಗ್ಬೇಕಾಗತ್ತೆ. ಇದ್ರ ಮೇಲೆ ಒಂದು ಕ್ವಶನ್ಸ್ ಕೇಳುವಂತ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಎಸ್, ಇದು ಆದ ನಂತರ ಈಗ ಈ ಖಂಡಗಳಲ್ಲಿ ಏನ್ ವಿಶೇಷತೆ ಇದೆ ಅನ್ನುವಂಥದ್ದು ನಾವು ಸ್ಟಡಿ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಇಷ್ಟಾದ ನಂತರ ಈ ಪ್ರಪಂಚದ ನಾವು ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೆಕ್ಸ್ಟ್ ನಾವು ಒಂದೊಂದು ಖಂಡಗಳನ್ನು ತಗೊಂಡು ನಾವು ಅಧ್ಯಯನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ನಾವು ಈ ಖಂಡಗಳನ್ನು ನಾವು ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ, ಪ್ರತಿ ಒಂದು ಖಂಡದಲ್ಲಿನೂ ಒಂದೊಂದು ವಿಶೇಷತೆ ಇದೆ. ಹಾಗಾದ್ರೆ ಆ ವಿಶೇಷತೆಯನ್ನು ನಾವು ತಿಳ್ಕೋಬೇಕಾದ್ರೆ ಈ ಪ್ರತಿ ಒಂದು ಖಂಡಗಳ ಬಗ್ಗೆ ಅಲ್ಲಿ ಇರುವಂತ ಭೌತಿಕ ಲಕ್ಷಣಗಳು, ಅವುಗಳ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಓಕೆ, ಆ ಭೌತಿಕ ಲಕ್ಷಣಗಳನ್ನು ನಾವು ತಿಳ್ಕೋಬೇಕಾದ್ರೆ ಅಂದ್ರೆ ಅಲ್ಲಿ ಇರುವಂತ ಭೂಭಾಗಗಳ ಬಗ್ಗೆ ನಮಗೆ ಗೊತ್ತಾಗ್ಬೇಕಾಗತ್ತೆ ಸ್ನೇಹಿತರೆ. ಈಗ ಇಲ್ಲಿ ಬನ್ನಿ, ಇದು ನಾನು ಏಷ್ಯಾ ಖಂಡ ಅಂತ ಕರೆದೆ ನಿಮಗೆ. ಹಾಗಾದ್ರೆ ಇದರಲ್ಲಿ ಏನು ವಿಶೇಷತೆ ಇದೆ ನೋಡಿ ಸ್ನೇಹಿತರೆ. ಈಗ ಇವೆಲ್ಲ ಏನೇನಿದಾವಲ್ಲ ಇವ್ರ ಬಗ್ಗೆ ನಾವು ನೋಡ್ಕೋಬೇಕಾಗತ್ತೆ. ಈಗ ಇದು ನಮಗೆ ನ್ಯೂಜಿಲ್ಯಾಂಡ್ ಇದೆ. ಈ ದ್ವೀಪ ಯಾವ್ದಿದೆ ನಮಗೆ? ಇದು ನ್ಯೂಜಿಲ್ಯಾಂಡ್ ಸ್ನೇಹಿತರೆ. NW ಅಂತ ಬರೀತೀವಿ ನೋಡಿ, ನ್ಯೂಜಿಲ್ಯಾಂಡ್. ಈ ನ್ಯೂಜಿಲ್ಯಾಂಡಕ್ಕೆ ನಾವು ಉತ್ತರ ನ್ಯೂಜಿಲ್ಯಾಂಡ್, ದಕ್ಷಿಣ ನ್ಯೂಜಿಲ್ಯಾಂಡ್ ಅಂತ ಕೂಡ ಕರಿತೇವೆ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, ಇದನ್ನ ನಾನು ಪರಿಚಯ ಮಾಡಿಕೊಡ್ತೀನಿ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಅಲ್ಲಿ ಯಾವ್ಯಾವ ಜಲಸಂಧಿಗಳು ಕಂಡು ಬರ್ತಾವೆ, ಏನೇನ್ ವಿಶೇಷತೆ ಇದೆ ಅಂತ ನಾವು ನೋಡೋಣ. ಇದು ನ್ಯೂಜಿಲ್ಯಾಂಡ್ ಇದೆ. ಇದು ಮೇಲಿನ ಭಾಗ ಉತ್ತರ ನ್ಯೂಜಿಲ್ಯಾಂಡ್, ಇದು ಕೆಳಗಿಂದು ದಕ್ಷಿಣ ನ್ಯೂಜಿಲ್ಯಾಂಡ್. ಹೌದಾ? ನೆಕ್ಸ್ಟ್ ಇಲ್ಲಿಗೆ ನೀವು ಬಂದಾಗ ಇದು ಆಸ್ಟ್ರೇಲಿಯಾ ಇದೆ ಸ್ನೇಹಿತರೆ. ಏನಿದೆ? ಆಸ್ಟ್ರೇಲಿಯಾ. ಹೌದಾ? ಈಗ ಈ ಆಸ್ಟ್ರೇಲಿಯಾ ಖಂಡದ ಕೆಳಗಡೆಗೆ ಇರುವಂತದ್ದು ಇದು ತಾಸ್ಮೇನಿಯಾ ದ್ವೀಪ. ನಮಗೆ ಯಾವ ದ್ವೀಪ? ತಾಸ್ಮೇನಿಯಾ ಅಂತ ಕರಿತೇವೆ. ಹೌದಾ? ತಾಸ್ಮೇನಿಯಾ ದ್ವೀಪ ಅಂತ ಕರಿತೇವೆ ಇದಕ್ಕೆ. ನೆಕ್ಸ್ಟ್ ಇದು ಯಾವ ದ್ವೀಪ ಇದೆ ಅಂತ ಕೇಳಿದ್ರಂದ್ರೆ ಸ್ನೇಹಿತರೆ, ಇದಕ್ಕೆ ನಾವು ಪಪುವಾ ನ್ಯೂಗುನಿಯಾ ಅಂತ ಕರಿತೇವೆ. ಪಪುವಾ ಯಾವುದು? ಪಪುವಾ ನ್ಯೂಗುನಿಯಾ. ಪಪುವಾ ನ್ಯೂಗುನಿಯಾ ಅಂತ ಕರಿತೇವೆ. ಏನಂತ ಕರಿತೇವೆ? ಪಪುವಾ ನ್ಯೂಗುನಿಯಾ ಅಂತ ಕರಿತೇವೆ. ನೆಕ್ಸ್ಟ್ ಇದು ಆದ ನಂತರ ಇಲ್ಲಿ ನೋಡಿ, ಇದು ಸುಮಾತ್ರಾ ಸ್ನೇಹಿತರೆ. ಇದು ಯಾವುದು? ಸುಮಾತ್ರಾ. ಇದು ಜಾವಾ. ಹೌದಾ? ಸುಮಾತ್ರಾ ಆದ ನಂತರ ಅದರ ಕೆಳಗಿಂದ ಯಾವ್ದು? ಇದು ಸುಮಾತ್ರಾ, ಇದು ಜಾವಾ.
ಇದು ಈಸ್ಟ್ ಟೈಮೂರ್. ಯಾವ ಟೈಮೂರ? ಈಸ್ಟ್ ಟೈಮೂರ್. ಹೌದಾ? ಈಸ್ಟ್ ಟೈಮೂರ್ ಅಂತ ಕರಿತೇವೆ. ನೆಕ್ಸ್ಟ್ ಇದು ಅರ್ಧ ಭಾಗ ಇದು ಬೋರ್ನಿಯೋ. ಯಾವುದು? ಬೋರ್ನಿಯೋ. ಗೊತ್ತಿರ್ಲಿ ಸ್ನೇಹಿತರೆ ನಿಮಗೆ, ಸುಮಾತ್ರ, ಜಾವಾ, ಈಸ್ಟ್ ಟೈಮೂರ್ ಮತ್ತು ಬೋರ್ನಿಯೋ ಇದೆಲ್ಲ ದ್ವೀಪಗಳು ಕೂಡಿ ಇಂಡೋನೇಷ್ಯಾ ದೇಶ ಆಗಿರುತ್ತೆ. ಯಾವ ದೇಶ? ಇಂಡೋನೇಷ್ಯಾ ದೇಶ ಆಗಿರುತ್ತೆ. ಹಾಗಾಗಿ ಈ ಇಂಡೋನೇಷ್ಯಾ ಏನಿದೆಲ್ಲ ಪ್ರಪಂಚದಲ್ಲಿನೇ ಅತಿ ಉದ್ದವಾಗಿ ದ್ವೀಪಗಳನ್ನು ಒಳಗೊಂಡಿರುವಂತಹ ದೇಶ. ಅಂದ್ರೆ ಇವೆಲ್ಲ ದ್ವೀಪಗಳು ಕೂಡಿನೇ ಇಂಡೋನೇಷ್ಯಾ ದೇಶ ಅಂತ ಕರಿತೇವೆ. ಅದಕ್ಕೆ ಪ್ರಪಂಚದಲ್ಲಿ ಅತಿ ಉದ್ದವಾದ ದ್ವೀಪಗಳನ್ನು ಒಳಗೊಂಡಿರುವ ದೇಶ ಯಾವ್ದಾದ್ರು ಅಂತ ಕೇಳಿದ್ರೆ ಅದು ನಾವು ಇಂಡೋನೇಷ್ಯಾ ಅಂತ ಕರಿತೇವೆ. ಅದು ಸುಮಾತ್ರ, ಜಾವಾ, ಈಸ್ಟ್ ಟೈಮೂರ್ ಮತ್ತು ಬೋರ್ನಿಯೋ ದ್ವೀಪಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ನೆಕ್ಸ್ಟ್ ಇದು ಆದ ನಂತರ ಇಲ್ಲಿ ನಿಮಗೆ ಸೆಲೆಬಸ್ ಅನ್ನುವಂತ ದ್ವೀಪ. ಇದು ಯಾವ ದ್ವೀಪ? ಸೆಲೆಬಸ್. ಹೌದಾ? ಆಮೇಲೆ ಇದು ಏನಿದೆ ಅಲ್ಲ ಸ್ನೇಹಿತರೆ, ಇಲ್ಲಿ ಫಿಲಿಪೈನ್ಸ್ ದೇಶ ಬರುತ್ತೆ. ಯಾವ ದೇಶ? ಫಿಲಿಪೈನ್ಸ್. ಇಲ್ಲಿ ಫಿಲಿಪೈನ್ಸ್ ಇದ್ರ ನೆಕ್ಸ್ಟ್ ನಮಗೆ ಇಲ್ಲಿ ತೈವಾನ್ ಇದೆ ಸ್ನೇಹಿತರೆ. ಯಾವ್ದಿದೆ? ತೈವಾನ್. ಹೌದಾ? ನೆಕ್ಸ್ಟ್ ತೈವಾನ್ ಆದ ನಂತರ ಈ ಭಾಗದಲ್ಲಿ ಏನಿದೆ ಅಲ್ಲ ಇದು ಜಪಾನ್. ನಮಗೆ ಜಪಾನ್. ಯಾವುದು? ಜಪಾನ್. ಹಾಗಾದ್ರೆ ಈ ಜಪಾನ್ ಕೂಡ ಹಲವಾರು ದ್ವೀಪಗಳನ್ನು ಒಳಗೊಂಡಿರುವಂತಹ ದೇಶ ಸ್ನೇಹಿತರೆ. ಈ ಜಪಾನ್ ಹೊಕೈಡೋ, ಹೋನ್ಸು, ಸಿಕಿಕ್ಯೂ ಮತ್ತು ಕೈಸು ಅಂತ ದ್ವೀಪಗಳು ಬರ್ತಾವೆ. ಹೌದಾ? ಹೊಕೈಡೋ, ಹೋನ್ಸು, ಸಿಕಿಕ್ಯೂ ಮತ್ತು ಕೈಸು ಆ 4 ದ್ವೀಪಗಳನ್ನು ಒಳಗೊಂಡಿರುವಂತಹ ದೇಶ ಸ್ನೇಹಿತರೆ. ಅದನ್ನ ನಾವು ಸ್ಟಡಿ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಏನಿದೆ ಅಲ್ಲ ಈ ಭಾಗದಲ್ಲಿ ನಮಗೆ ಇಲ್ಲಿ ಉತ್ತರ ಕೊರಿಯಾ ಬರುತ್ತೆ ಸ್ನೇಹಿತರೆ. ಉತ್ತರ ಕೊರಿಯಾ. ನೆಕ್ಸ್ಟ್ ಕೆಳಗಡೆಗೆ ದಕ್ಷಿಣ ಕೊರಿಯಾ ಅಂತ ಬರುತ್ತೆ. ದಕ್ಷಿಣ ಕೊರಿಯಾ. ಈ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ನಡುವೆ ಇರುವಂತಹ ಲೈನು 38 ಡಿಗ್ರಿ ಸಮಾನಾಂತರ ರೇಖೆ. ಎಷ್ಟೋ? 38 ಡಿಗ್ರಿ ಸಮಾನಾಂತರ ರೇಖೆ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾವನ್ನು ಬೇರ್ಪಡಿಸುತ್ತೆ ಸ್ನೇಹಿತರೆ ಅದು. ಹೌದಾ? ಆಮೇಲೆ ನೆಕ್ಸ್ಟ್ ಇದು ಏನಿದೆ ಅಲ್ಲ ರಷ್ಯಾದ ಕಂಚಾಟಕ್ ಪರ್ಯಾಯ ಪ್ರಸ್ಥಭೂಮಿ. ಇದು ಕಂಚಾಟಕ್ ಪರ್ಯಾಯ ಪ್ರಸ್ಥಭೂಮಿ. ಪ್ರಸ್ಥಭೂಮಿ ಅಂದ್ರೆ 3 ಕಡೆಗೆ ನೀರು ಇರುವುದು, 1 ಕಡೆಗೆ ಭೂಭಾಗ ಇರುವುದು. ಹೌದಾ? ಸೊ ಇಷ್ಟಾದ ನಂತರ ಸ್ನೇಹಿತರೆ ನೆಕ್ಸ್ಟ್ ನಾವು ಈ ಭಾಗದಲ್ಲಿ ಈಗ ನೋಡ್ರಿ ಇದು ಎಲ್ಲ ನಮಗೆ ರಷ್ಯಾ ಬರುತ್ತೆ. ಯಾವ್ದು ಬರುತ್ತೆ? ಇಲ್ಲಿ ಎಲ್ಲ ರಷ್ಯಾ. ನೆಕ್ಸ್ಟ್ ಈಗ ಇಲ್ಲಿ ಬನ್ನಿ, ಇದು ಕ್ಯಾಸ್ಪಿಯನ್ ಸಿ. ಇದು ಕ್ಯಾಸ್ಪಿಯನ್. ಹೌದಾ? ಯಾವ ಸಿ? ಇದು ಕ್ಯಾಸ್ಪಿಯನ್ ಸಮುದ್ರ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾದ್ರೆ ಈ ಕ್ಯಾಸ್ಪಿಯನ್ ಸಿ ಏನಿದೆಯಲ್ಲ ಇದಕ್ಕೆ ನಾವು ಸರೋವರ ಅಂತ ಕೂಡ ಕರಿತೇವೆ ಸ್ನೇಹಿತರೆ. ಪ್ರಪಂಚದಲ್ಲಿನೇ ಅತಿ ದೊಡ್ಡ ಸರೋವರ ಇದು. ಪ್ರಪಂಚದಲ್ಲಿ ಏನು ಅತಿ ದೊಡ್ಡ ಸರೋವರ ಯಾವುದು? ಕ್ಯಾಸ್ಪಿಯನ್ ಸರೋವರ ಅಥವಾ ಕ್ಯಾಸ್ಪಿಯನ್ ಸಿ ಅತ್ನು ಕೂಡ ಕರಿತೀವಿ ನಾವು. ಸೊ ಇದ್ರದ್ದು ಏನು ವಿಶೇಷತೆ ಇದನ್ನು ನಾವು ಸ್ಟಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದು ಏನಿದೆ ಅಲ್ಲ ಬ್ಲಾಕ್ ಸಿ, ನಮಗೆ ಕಪ್ಪು ಸಮುದ್ರ ಸ್ನೇಹಿತರೆ. ಯಾವುದು? ಕಪ್ಪು ಸಮುದ್ರ. ಇದನ್ನು ಕ್ವಶನ್ಸ್ ಕೇಳ್ತಾರೆ. ಹಾಗಾದ್ರೆ ಈ ಕಪ್ಪು ಸಮುದ್ರ ಏನಿದೆ ಅಲ್ಲ ಬ್ಲಾಕ್ ಸಿ, ಅದ್ರ ಕೆಳಗಡೆಗೆ ಇಲ್ಲಿ ನಿಮಗೆ ಏನಾಗತ್ತೆ ಅಂದ್ರ ಈ ಕಪ್ಪು ಸಮುದ್ರ ಇದ್ರ ಕೆಳಗಡೆ ಇಲ್ಲಿ ನಿಮಗೆ ಟರ್ಕಿ ದೇಶ ಇದೆ. ಯಾವ ದೇಶ? ಟರ್ಕಿ. ಆಮೇಲೆ ಇಲ್ಲಿ ನಿಮಗೆ ಮೆಡಿಟೇರಿಯನ್ ಸಮುದ್ರ ಬರುತ್ತೆ ಸ್ನೇಹಿತರೆ. ಯಾವುದು? ಮೆಡಿಟೇರಿಯನ್ ಸಮುದ್ರ ಇದೆ ಈ ಭಾಗದಲ್ಲಿ, ಮೆಡಿಟೇರಿಯನ್ ಸಮುದ್ರ. ಹಾಗಾದ್ರೆ ಇಲ್ಲಿರುವಂತಹ ಈ ಟರ್ಕಿ ದೇಶ ಏನ್ ಮಾಡತ್ತೆ ಅಂದ್ರ ಬ್ಲಾಕ್ ಸಿ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಸಂಪರ್ಕ ಕೊಡುವಂತದ್ದು. ಹೌದಾ? ಇಲ್ಲಿ ಟರ್ಕಿ ದೇಶ ಬ್ಲಾಕ್ ಸಿ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಸಂಪರ್ಕ ಕೊಡುವಂತ ದೇಶ ಟರ್ಕಿ ದೇಶ ಇಲ್ಲಿ. ಆಮೇಲೆ ಸ್ನೇಹಿತರೆ ಇಲ್ಲಿ ಬಂದಾಗ ನೀವು ಇಲ್ಲಿ ನಿಮಗೆ ರೆಡ್ ಸಿ ಬರುತ್ತೆ. ಯಾವ ಸಿ? ರೆಡ್ ಸಿ, ಕೆಂಪು ಸಮುದ್ರ, ಮೆಡಿಟೇರಿಯನ್ ಸಮುದ್ರ. ಇವೆರಡನ್ನು ಸಂಪರ್ಕ ಕೊಡುವಂತ ಕಾಲುವೆ ಇಲ್ಲಿ ಸುಯೇಜ್ ಕಾಲುವೆ ಸ್ನೇಹಿತರೆ. ಯಾವುದು? ಸುಯೇಜ್ ಕಾಲುವೆ. ಈಜಿಪ್ಟ್ ದೇಶಕ್ಕೆ ಬಿಲಾಂಗ್ ಆಗಿರುವಂತಹ ಸುಯೇಜ್ ಕಾಲುವೆ ಈಗ ಮೆಡಿಟೇರಿಯನ್ ಸಿ ಮತ್ತು ರೆಡ್ ಸಿ ಅನ್ನು ಸಂಪರ್ಕ ಕೊಡುವಂತದ್ದು. ಹೌದಾ? ಇಲ್ಲಿ ನಮಗೆ ರೆಡ್ ಸಿ ಬರುತ್ತೆ, ಮೆಡಿಟೇರಿಯನ್ ಸಿ. ಗೊತ್ತಾಯ್ತಾ? ಇಷ್ಟಾದ ನಂತರ ನೆಕ್ಸ್ಟ್ ನಿಮಗೆ ಈ ಭಾಗದಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ಇದು ಮಾಲ್ಡೀವ್ಸ್ ದೇಶ ಬರುತ್ತೆ. ಇಲ್ಲಿ ನಮಗೆ ಶ್ರೀಲಂಕಾ ಇದೆ. ಆಮೇಲೆ ಇಲ್ಲಿ ಮಡಗಾಸ್ಕರ್. ಆಮೇಲೆ ಇಲ್ಲಿ ನಮಗೆ ಮಾರಿಸಸ್ ದೇಶ ಬರುತ್ತೆ ಸ್ನೇಹಿತರೆ. ಇಲ್ಲಿ ಸಿಸೇಲ್ಸ್ ಅನ್ನುವಂತ ದೇಶ ಬರುತ್ತೆ. ಇಲ್ಲಿ ಕೊಮೊರಸ್ ಅನ್ನುವಂತ ದೇಶ ಬರುತ್ತೆ. ಸೊ ಅವುಗಳನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದು ಆದ ನಂತರ ಈಗ ಬನ್ನಿ ಇಲ್ಲಿ ಈ ಭಾಗದಲ್ಲಿ ನಾವು ನೋಡಿದಾಗ ಇದು ಏನಿದೆ ಅಲ್ಲ ನಮಗೆ ಇದು ಭೂತನಿಯಾ ಖಾರಿ. ಇದು ಯಾವ ಖಾರಿ? ಭೂತನಿಯಾ ಅಂತ ಕರಿತೇವೆ. ಹೌದಾ? ಭೂತನಿಯಾ ಖಾರಿ. ಆಮೇಲೆ ಇದು ಫಿನ್ಲ್ಯಾಂಡ್ ಖಾರಿ ಅಂತ ಬರುತ್ತೆ ಸ್ನೇಹಿತರೆ. ಇಲ್ಲಿ ಫಿನ್ಲ್ಯಾಂಡ್ ಖಾರಿ ಮತ್ತು ಇಲ್ಲಿ ರೀಗಾ ಖಾರಿ ಅಂತ ಇದೆ. ಯಾವುದು? ರೀಗಾ. ಇದು ಫಿನ್ಲ್ಯಾಂಡ್ ಖಾರಿ. ಸೊ ಇವುಗಳನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಯಾವ್ಯಾವ ದೇಶಗಳ ನಡುವೆ ಇದಾವತ್ನು ನಾನು ಹೇಳ್ತೇನೆ ಹಂತ ಹಂತವಾಗಿ. ಹೌದಾ? ಆಮೇಲೆ ನೆಕ್ಸ್ಟ್ ಇಲ್ಲಿ ನಮಗೆ ಯುಕೆ ಇದೆ ಅಂತ ಹೇಳಿದೆ ನಾನು ನಿಮಗೆ. ಯುಕೆ ಯುನೈಟೆಡ್ ಕಿಂಗ್ಡಮ್ 4 ದ್ವೀಪಗಳ ಭಾಗ ಅದು. ಸ್ಕಾಟ್ಲ್ಯಾಂಡ್, ಬ್ರಿಟನ್, ಆಮೇಲೆ ವೇಲ್ಸ್ ಮತ್ತು ಐರ್ಲೆಂಡ್. ನೆಕ್ಸ್ಟ್ ಇಷ್ಟಾದ ನಂತರ ಈಗ ನಮಗೆ ಇದು ಐಬೇರಿಯನ್ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೇವೆ ಸ್ನೇಹಿತರೆ. ಇದು ಐಬೇರಿಯನ್ ಪರ್ಯಾಯ ಪ್ರಸ್ಥಭೂಮಿ ನಮಗೆ ಇಲ್ಲಿ ಸ್ಪೇನ್,
ಪೋರ್ಚುಗಲ್ ದೇಶಗಳು ಕಂಡು ಬರುತ್ತೆ. ಆಮೇಲೆ ನೆಕ್ಸ್ಟ್ ಇದು ನಮಗೆ ಈ ಭಾಗದಲ್ಲಿ ಏನಿದೆಲ್ಲ ಇದು ಐಸ್ಲ್ಯಾಂಡ್ ಸ್ನೇಹಿತರೆ. ಯಾವ ಲ್ಯಾಂಡ್? ಐಸ್ಲ್ಯಾಂಡ್. ಐಸ್ಲ್ಯಾಂಡ್ ಅಂತ ಕರಿತೇವೆ. ಇದು ನಮಗೆ ಗ್ರೀನ್ಲ್ಯಾಂಡ್. ಯಾವ ಲ್ಯಾಂಡ್? ಗ್ರೀನ್ಲ್ಯಾಂಡ್ ಸ್ನೇಹಿತರೆ ಇದು. ಸೊ ಹಾಗಾಗಿ ಇದು ಗ್ರೀನ್ಲ್ಯಾಂಡ್ ಇದೆ, ಅದರ ಕೆಳಗಡೆಗೆ ಇದು ಐಸ್ಲ್ಯಾಂಡ್. ಪ್ರಪಂಚದಲ್ಲಿ ಅತಿ ದೊಡ್ಡ ದ್ವೀಪ ಇದು ಗ್ರೀನ್ಲ್ಯಾಂಡ್. ಅದ್ರ ಬಗ್ಗೆನೂ ನಾವು ಕೂಡ ಅಧ್ಯಯನ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಸೊ ಇದು ಆದ ನಂತರ ಈ ಕಡೆಗೆ ಬನ್ನಿ ಸ್ನೇಹಿತರೆ, ಇದು ಎಲ್ಸ್ಮೇರ್ ದ್ವೀಪ. ನಮಗೆ ಯಾವ ಮೇರ? ಎಲ್ಸ್ಮೇರ್. ಎಲ್ಸ್ಮೇರ್ ದ್ವೀಪ ಅಂತ ಕರಿತೇವೆ. ಇದ್ರ ಬಗ್ಗೆ ನಾವು ನೋಡ್ಕೋಬೇಕಾಗತ್ತೆ. ಆಮೇಲೆ ಇದು ಬೇಫಿನ್ ದ್ವೀಪ ಸ್ನೇಹಿತರೆ. BAFFIN. ಬೇಫಿನ್ ದ್ವೀಪ. ಹೌದಾ? ಇದು ಹಡ್ಸನ್ ಕೊಲ್ಲಿ. ಯಾವ ಕೊಲ್ಲಿ? ಹಡ್ಸನ್ ಕೊಲ್ಲಿ. ಹಾಗಾದ್ರೆ ಪ್ರಪಂಚದಲ್ಲಿ ಎರಡನೆಯ ಅತಿ ದೊಡ್ಡ ಕೊಲ್ಲಿ ಆಗತ್ತೆ ಸ್ನೇಹಿತರೆ ಇದು. ಬಂಗಾಳ ಕೊಲ್ಲಿಯ ನಂತರ ಎರಡನೆಯ ಅತಿ ದೊಡ್ಡ ಕೊಲ್ಲಿ ಯಾವ್ದಾದ್ರು ಇದ್ರೆ ಹಡ್ಸನ್ ಕೊಲ್ಲಿ ಆಗಿರತ್ತೆ. ಸೊ ನೆಕ್ಸ್ಟ್ ಇದು ಆದ ನಂತರ ಈ ಭಾಗದಲ್ಲಿ ನಾವು ನೋಡಿದಾಗ ಇದು ನಮಗೆ ವಿಕ್ಟೋರಿಯಾ ದ್ವೀಪಗಳು ಸ್ನೇಹಿತರೆ. ವಿಕ್ಟೋರಿಯಾ ದ್ವೀಪಗಳು. ಹೌದಾ? ವಿಕ್ಟೋರಿಯಾ ದ್ವೀಪ ಅಂತ ಕರಿತೇವೆ ಇದಕ್ಕ. ನೆಕ್ಸ್ಟ್ ಈ ಉತ್ತರ ಅಮೆರಿಕಾ ಖಂಡದಲ್ಲಿ ಮತ್ತೆ ಹಲವಾರು ವಿಚಾರಗಳು ನಮಗೆ ಇಲ್ಲಿ ಬರುತ್ತೆ. ಈಗ ಈ ಭಾಗದಲ್ಲಿ ನಾವು ನೋಡಿದಾಗ ಇದು ದಕ್ಷಿಣ ಅಮೆರಿಕಾ ಇದೆ ಸ್ನೇಹಿತರೆ. ಈ ಉತ್ತರ ಅಮೆರಿಕಾ ದಕ್ಷಿಣ ಅಮೆರಿಕಾವನ್ನು ಇಲ್ಲಿ ನಮಗ್ ಪನಾಮಾ ಕಾಲುವೆ ಬೇರ್ಪಡಿಸತ್ತೆ. ಪನಾಮಾ ಕಾಲುವೆ. ಯಾವ ಕಾಲುವೆ? ಪನಾಮಾ ಕಾಲುವೆ ಅಂತ ಕರಿತೇವೆ. ನೆಕ್ಸ್ಟ್ ಈ ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ ನಡುವೆ ಬರುವಂತ ಈ ಪ್ರದೇಶಕ್ಕೆ ನಾವು ಮಧ್ಯ ಅಮೆರಿಕಾ ಅಂತ ಕರಿತೇವೆ ಸ್ನೇಹಿತರೆ. ಯಾವ ಅಮೆರಿಕಾ? ಮಧ್ಯ ಅಮೆರಿಕಾ. ಹೌದಾ? ಅಥವಾ ಲ್ಯಾಟಿನ್ ಅಮೆರಿಕಾ. ಲ್ಯಾಟಿನ್ ಅಮೆರಿಕಾ ಅಂತ ಯಾಕೆ ಕರಿತೇವೆ ಅಂದ್ರೆ ಅಲ್ಲಿ ಲ್ಯಾಟಿನ್ ಭಾಷೆಯನ್ನು ಮಾತನಾಡುವುದರಿಂದ ಇದನ್ನು ಲ್ಯಾಟಿನ್ ಅಮೆರಿಕಾ ಅಂತ ಕರಿತೇವೆ. ಮತ್ತು ಮಧ್ಯ ಅಮೆರಿಕಾ ಅಂತ ಯಾಕೆ ಕರಿತೇವೆ ಅಂದ್ರೆ ಸ್ನೇಹಿತರೆ ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ ನಡುವೆ ಕಂಡು ಬರುವುದರಿಂದ ಮಧ್ಯ ಅಮೆರಿಕಾ ಅಂತ ಕರಿತೇವೆ. ನೆಕ್ಸ್ಟ್ ಈ ಭಾಗದಲ್ಲಿ ನಮಗೆ ಇಲ್ಲಿ ಏನಿದೆಲ್ಲ ಇಲ್ಲಿ ನಮಗೆ ಕ್ಯೂಬಾ, ವೆಸ್ಟ್ ಇಂಡೀಸ್, ಜಮೈಕಾ ದೇಶ, ಹೀಗೆ ಹಲವಾರು ದೇಶಗಳು ಕಂಡು ಬರ್ತಾವೆ. ಮತ್ತು ಇಲ್ಲಿ ನಮಗೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಇಲ್ಲಿ ಬರ್ಮುಡಾ ಟ್ರಯಾಂಗಲ್ ಕಂಡು ಬರುತ್ತೆ. ಸೊ ಈ ರೀತಿ ಹಲವಾರು ವಿಶೇಷತೆಗಳನ್ನು ಈ ಖಂಡ ಒಳಗೊಂಡಿದೆ. ಈ ಖಂಡ ಅಂದ್ರ ಒಟ್ಟಾರೆ ಈ 7 ಖಂಡಗಳನ್ನು ಒಳಗೊಂಡಿದ್ದಾವೆ ಸ್ನೇಹಿತರೆ. ಅದಕ್ಕ ಇವತ್ತ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಸಂಕ್ಷಿಪ್ತವಾಗಿ ಇದರ ನಾವು ಪರಿಚಯ ನಾವು ನೋಡಿದ್ದೇವೆ. ಇದು ಭಾಗ 1ರಲ್ಲಿ ಸ್ನೇಹಿತರೆ. ಅಲ್ಲಿ ನಮ್ಮ ಏನು ಥಂಬ್ನೇಲ್ ಇದೆಲ್ಲ ಅಲ್ಲಿ ನೀವು ನೋಡಿ ಇದು ಭಾಗ 1 ಅಂತ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಭಾಗ 2ಗೆ ಬರ್ತೇವೆ ಸ್ನೇಹಿತರೆ. ಅಲ್ಲಿ ನಾವು ಪ್ರತಿ ಒಂದು ಖಂಡಗಳನ್ನು ಸಪರೇಟ್ ಆಗಿ ತಗೊಂಡು ನಾವು ಅಧ್ಯಯನ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ನೋಡಿ ಈ ಫಸ್ಟ್ ಗೆ ನಾವು ಇಲ್ಲಿ ಏಷ್ಯಾ ಖಂಡ ಆಗಿರ್ಬೋದು, ಹಿಂಗೆ ಏಷ್ಯಾ ಖಂಡ ತಗೊಳ್ಳೋಣ. ನೆಕ್ಸ್ಟ್ ಆಫ್ರಿಕಾ ಖಂಡ ತಗೊಳ್ಳೋಣ. ನೆಕ್ಸ್ಟ್ ಉತ್ತರ ಅಮೆರಿಕಾ ಖಂಡ ತಗೊಳ್ಳೋಣ ಸ್ನೇಹಿತರೆ. ದಕ್ಷಿಣ ಅಮೆರಿಕಾ ತಗೊಳ್ಳೋಣ. ಹೌದಾ? ಆಮೇಲೆ ಇಲ್ಲಿ ಇರುವಂತ ಅಂಟಾರ್ಟಿಕ್ ಖಂಡ ತಗೊಳ್ಳೋಣ ಸ್ನೇಹಿತರೆ. ನೆಕ್ಸ್ಟ್ ಯುರೋಪ್ ಖಂಡ ತಗೊಳ್ಳೋಣ. ನೆಕ್ಸ್ಟ್ ಆಸ್ಟ್ರೇಲಿಯಾ ಖಂಡ ತಗೊಳ್ಳೋಣ. ಸೊ ಈ ಖಂಡಗಳನ್ನು ನಾವು ಖಂಡವಾರು ನಾವು ಅಧ್ಯಯನ ಮಾಡೋಣ. ಒಂದೊಂದು ಎಳೆಯಾಗಿ ನಾವು ಅಧ್ಯಯನ ಮಾಡೋಣ. ಆ ರೀತಿ ನಾವು ಅಧ್ಯಯನ ಮಾಡಿದೆ ಆದರೆ ನೀವು ಯಾರು ಬೇಕಾದವ್ರು ಯಾವ ರೀತಿಯಲ್ಲಿನೂ ಕ್ವಶನ್ಸ್ ಕೇಳಿ ಸ್ನೇಹಿತರೆ ನೀವು ಆನ್ಸರ್ ಮಾಡ್ಲಿಕ್ಕೆ ನೀವು ರೆಡಿ ಆಗಿರ್ತೀರಿ. ನೀವು ಇದನ್ನ ಕಲೆಕ್ಟಿವ್ ಆಗಿ ಕೂಡಿ ಅಧ್ಯಯನ ಮಾಡೋಣ ಸ್ನೇಹಿತರೆ. ಹಾಗಾಗಿ ಬರುವಂತ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಅಧ್ಯಯನ ಮಾಡೋಣ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.